ನಾವೆಲ್ಲರೂ ಸಿನಿಮಾ ಮಾಡೋದು ಜನ ಬಂದು ಥಿಯೇಟ್ರಲ್ಲಿ ಕೂತು ಸಿನಿಮಾ ನೋಡಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸೊ ಎಲ್ಲೋ ಅವರಿಗೆ ನಾವು ತಲುಪಲಿಲ್ಲ, ನಮ್ಮ ಸಿನಿಮಾ ಬಗ್ಗೆ ಅವರಿಗಿನ್ನೂ ಅಷ್ಟು ಮಾಹಿತಿ ಸಿಗಲಿಲ್ಲ ಅನ್ನುವಂಥದ್ದು ನಮ್ಮ ತಂಡದಲ್ಲಿ ಒಂದು ಎಲ್ಲರಿಗೂ ಒಂದು ಅಭಿಪ್ರಾಯ ಬಂದು ಎಲ್ಲರೂ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ, ಇಲ್ಲ ಈಗ ಬರೋದು ಬೇಡ, ಒಂದು ಒಳ್ಳೆ ಡೇಟ್ ನೋಡಿಕೊಂಡು ಬರೋಣ ಅಂತ. ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಹಾಗೆ ನನ್ನ ಇಡೀ ಚಿತ್ರತಂಡ, ನನ್ನ ಟೆಕ್ನಿಷಿಯನ್ಸ್ ಎಲ್ಲರೂ ಒಪ್ಕೋತಾರೆ. ಸೊ ಅದಾದ ನಂತರ ಈಗ ಎಲ್ಲವೂ ಕೂಡಿ ಬಂದು ಈ ಫೆಬ್ರವರಿ 20ಕ್ಕೆ ನಾವು ಸಿನಿಮಾವನ್ನು ರಿಲೀಸ್ ಮಾಡೋಣ ಅಂತ ನಿರ್ಧರಿಸಿ ಒಂದು ಪ್ರೆಸ್ ಮೀಟ್ನ ಇವತ್ತು ಕರೆದಿದ್ದೀವಿ. ನೀವು ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಸೊ ನಾವೇನೋ ಅವತ್ತು ಪುಷ್ ಮಾಡಿದ್ವಿ ಡೇಟ್ನ, ಈಗ ನಾವು ನಿಮ್ಮ ಹತ್ರ ಕೇಳ್ಕೊತಾ ಇದ್ವಿ, ದಯವಿಟ್ಟು ನಮ್ಮನ್ನು ನೀವು ಜನರ ಹತ್ರ ಆದಷ್ಟು ಪುಷ್ ಮಾಡಿಸಿ. ನಿಮ್ಮ ಸಹಕಾರ ಸಹಾಯ ತುಂಬ ಅಗತ್ಯ ನಮಗೆ, ಅಷ್ಟೇ. ಇಲ್ಲ ಸರ್, ಫೆಬ್ರವರಿ 20. ಎಸ್ ಇಲ್ಲ, 6 ಡೇಟ್ ನಾವು ಅಂದ್ಕೊಂಡಿರಲಿಲ್ಲ, 20 ಅಂತಾನೆ ಅಂದ್ಕೊಂಡಿರಲಿಲ್ಲ. ಹೌದು ಸರ್, 2 ಬಾರಿ ಆಗಿತ್ತು. ಈಗ 3ನೇದಕ್ಕೆ ನಾವು ಖಂಡಿತ ಸ್ಟ್ರೈಟ್ ಥಿಯೇಟರ್ ಬರ್ತಾ ಇದ್ದೀವಿ. ಸರ್ ಡಿಸ್ಟ್ರಿಬ್ಯೂಷನ್ ಬಂದು KVN ಪ್ರೊಡಕ್ಷನ್ ಅವರು ಮಾಡ್ತಾ ಇದ್ದಾರೆ. ಹೌದು, ಮಾಡ್ತಾ ಇದ್ದಾರೆ. ಹೌದು, ಎಸ್, ಒಂದಿಷ್ಟು ಪ್ಲಾನ್ಸ್ಗಳನ್ನ ಮಾಡ್ಕೊಂಡಿದ್ವಿ. ಅಂದರೆ ನಾವು ಹೋದ್ಸಲ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ನಾವು ಮಾಡ್ಕೊಂಡಿದ್ವಿ, ಒಂದಿಷ್ಟು ಇಂಟರ್ವ್ಯೂಸ್ ಆಗಲಿ ಅಥವಾ ಒಂದಿಷ್ಟು ಕಂಟೆಂಟ್ಗಳನ್ನೆಲ್ಲ ಮಾಡ್ಕೊಂಡಿದ್ವಿ. ಆದಷ್ಟು ಈ ಸಲ ಜನರೊಂದಿಗೆ ನೇರವಾಗಿ ಮಾತಾಡೋಕ್ಕೆ ಸಿಗೋಕ್ಕೆ ಸಾಧ್ಯ ಆಗುತ್ತಾ ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆದಷ್ಟು ಒಂದಿಷ್ಟು ಊರುಗಳಿಗೆ ವಿಸಿಟ್ ಮಾಡಿ ಅಲ್ಲಿಯ ಒಂದಿಷ್ಟು ಸ್ಟೂಡೆಂಟ್ಸ್ ಕಾಲೇಜ್ಗಳಿಗೋ ಅಥವಾ ಅಲ್ಲಿಯ ಒಂದಿಷ್ಟು ಜನರ ಜೊತೆಗೆ ಮಾತಾಡಿ 1 to 1 ಅವ್ರನ್ನ ಥಿಯೇಟರ್ಗೆ ಬರುವ ಹಾಗೆ ರಿಕ್ವೆಸ್ಟ್ ಮಾಡಿಕೊಂಡು ಬರುವಂಥ ಒಂದಿಷ್ಟು ಪ್ಲಾನ್ಗಳನ್ನ ಮಾಡ್ಕೊತಾ ಇದ್ದೀವಿ ಸರ್. ಅಂದರೆ ಮಾನವಿ ಒಂದು ಒಳ್ಳೆಯ ಕಥೆ ಸರ್. ಮೊದಲನೇದಾಗಿ ಒಂದಿಷ್ಟು ವಿಷಯಗಳಿದೆ, ಅಂದರೆ ಹುಲಿ ವೇಷದ ಹಿನ್ನೆಲೆ ಆಗಿರ್ಬೋದು ಅಥವಾ ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಒಳ್ಳೆಯ ಪ್ರೇಮ ಕಥೆ. ಸೊ ಅಲ್ಲಿ ಎಲ್ಲವೂ ಇದೆ, ಅಂದರೆ ಆ್ಯಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಎಲ್ಲವೂ ಇದೆ. ಜೊತೆಗೆ ಕೊನೆಯಲ್ಲಿ ಸಿನಿಮಾ ನೋಡಿ ಕೊನೆಗೆ ಹೋಗಬೇಕಾದ್ರೆ ಸಂಬಂಧಗಳ ಬೆಲೆ, ಒಂದು ರಿಲೇಷನ್ಶಿಪ್ನ ವ್ಯಾಲ್ಯೂಸ್ ಏನು ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್. ಅಂದರೆ ಹರ್ಟ್ ಆಗುವಂಥ ಅಂಶಗಳು ಖಂಡಿತ ಯಾವುದೂ ಇಲ್ಲ. ಈ ಕಥೆ ಯಾಕೆ ಕರಾವಳಿಗೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ಇದರಲ್ಲಿ ಹುಲಿವೇಷ ಬರುವಂಥದ್ದು. ಮಾರ್ನಮಿ ಅಂದರೆ ದಸರಾ, ಮಂಗಳೂರಿನ ದಸರಾ ಅಂತ. ಸೊ ಹುಲಿವೇಷ ಈ ಚಿತ್ರದಲ್ಲಿ ತುಂಬ ಒಂದು ಪಾತ್ರ, ಅದರ ಪಾತ್ರ ಕೂಡ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಅದಕ್ಕೆ ಕರಾವಳಿ ಭಾಗವನ್ನೇ ನಾವು ಚೂಸ್ ಮಾಡ್ಕೊಂಡ್ವಿ. ಅದನ್ನ ಬಿಟ್ಟು ಸಿನಿಮಾದ ಕಥೆಯಲ್ಲಿ ಏನಿದೆ ಅದು ಖಂಡಿತ ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು. ಅಂದರೆ ಕೇವಲ ಕರಾವಳಿ ಭಾಗಕ್ಕೆ ಮಾತ್ರ ಕನೆಕ್ಟ್ ಆಗಬೇಕು ಅಂತಿಲ್ಲ. ಸೊ ಅದರಲ್ಲಿ ಚೇತು ಆಗಲಿ ಅಥವಾ ನಮ್ಮ ದೀಕ್ಷಾ ಅವರ ಪಾತ್ರ ಆಗಲಿ ಖಂಡಿತ ಕರ್ನಾಟಕದ ಯಾವ ಭಾಗದವರಿಗೂ ಕೂಡ ಅವರು ಈ 2 ಕ್ಯಾರೆಕ್ಟರ್ಗಳನ್ನ ಓಕೆ ಇದನ್ನ ಎಲ್ಲೋ ನೋಡಿದ್ದೀನಲ್ಲ ನಾನು ಅನ್ನುವಂಥ ಒಂದು ಭಾವನೆ ಅವ್ರಿಗೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಇದೇ ಫಸ್ಟ್ ಸ್ಟೆಪ್ ಸರ್, ಮೊದಲ ಮೆಟ್ಟಿಲು. ಸೊ ತುಂಬ ಇಂಪಾರ್ಟೆಂಟ್. ಅಂದರೆ ತುಂಬ ವರ್ಷಗಳ ಒಂದು ಕನಸು, ಒಂದಿಷ್ಟು ಕೆಲಸ ಬೇರೆ ಕಡೆಯಲ್ಲಿ ಮಾಡಿಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಥವಾ ಕ್ರೂ ಅಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡಿಕೊಂಡು ಕಲಿತ್ಕೊಂಡು ಇವಾಗ ಒಂದು ಕನಸು ಹೊತ್ತು ಅದನ್ನು ಡೈರೆಕ್ಷನ್, ಅಂದರೆ ಆ ಕೆಲಸ, ನಮ್ಮ ಕೆಲಸವನ್ನು ನಾವು ಪೂರೈಸಿ ಅದನ್ನು ರೆಡಿ ಮಾಡಿಟ್ಟಿದ್ದೀವಿ. ಸೊ ಇದನ್ನು ಜನರ ಎದುರಿಗೆ ತರ್ತಾ ಇದ್ದೀವಿ. ಸೊ ಜನರು ಇದನ್ನು ನೋಡಿ ಹೇಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ನಾನು ಕೂಡ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಪ್ರೆಸ್ ಮೀಟ್ ಏನಕ್ಕೆ ಇದೆಲ್ಲ ಕಾರಣಗಳನ್ನೆಲ್ಲ ಶೆಟ್ಟರ್ ಕರೆಕ್ಟಾಗಿ ಹೇಳಿದ್ದಾರೆ. ಸೊ ನಿಮ್ಮ ಪ್ರಶ್ನೆಗಳಿದ್ರೆ ಉತ್ತರ ಕೊಡ್ಬೋದು ನಾವು ಅಷ್ಟೇ. ಈಗ ಯಾಕಂದ್ರೆ ಮತ್ತೆ ರಿಪೀಟ್ ಮಾಡೋಕ್ಕಾಗುತ್ತೆ ನನಗೆ ಕೂಡ ಅಂತ ಹೇಳಿದ್ರೆ,
ಎರಡು ಶೇಡ್ ಅಂತ ಏನು ಹೇಳಿದ್ರೆ ಅದೇ ಕಥೆನ ನಾವು ತೋರಿಸಿದ ಹಾಗೆ ಒಂದು ಹಸು ಹುಲಿಯಾದ ಕಥೆ ಅಂತ ಒಂದು ತೋರಿಸ್ತೀವಿ. ಮ್ಯಾನೇಜ್ ಮಾಡೋದಕ್ಕೇನಿಲ್ಲ, ಕಥೆಯಲ್ಲಿ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ನೀಟಾಗಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಂಗೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು, ಅಂದರೆ ಈಸಿ ಆಯಿತು. ಅದು ಎರಡು ಶೇಡ್ ಕೂಡ ಅಂದರೆ ಶೇಡ್ ಇಲ್ಲ ಅದು ಆ್ಯಕ್ಚುಲಿ ಮೂಮೆಂಟಿಗೆ ಆ ಸಿಚುವೇಶನ್ ತಕ್ಕಂಗೆ ಮನುಷ್ಯ ಚೇಂಜ್ ಆಗ್ತಾನೆ. ಯಾವುದೇ ಮನುಷ್ಯ ಕೂಡ ಸಿಂಪಲ್ ಆಗಿರ್ತಾನೆ, ಅವನು ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಅಥವಾ ತನ್ನವ್ರಿಗೆ ಏನೋ ಒಂದು ಆಘಾತ ಆದಾಗ ಅವನು ಬೇರೆ ಫೇಸ್ ರಿವೀಲ್ ಆಗುತ್ತೆ. ಆ ಥರದಲ್ಲಿ ಒಂದು ಕಂಡಿರೋಂಥ ಒಂದು ಮುಖ ಅದು. ಸೊ ಅದರಲ್ಲಿ ಬೇರೆ ಬೇರೆ ಫೇಸ್ಗಳೇನಿಲ್ಲ, ಅದು ಆ ಸಿಚುವೇಶನ್ ತಕ್ಕಂಗೆ ನಾವು ಚೇಂಜ್ ಆಗೋದು ಅಷ್ಟೇ. ಅಲ್ಲಿ ಅದೇನು ಕಷ್ಟ ಅಂತ ಅನಿಸಿಲ್ಲ ಸರ್ ನಮಗೆ. ಕತೆ ಗೊತ್ತಿರೋದ್ರಿಂದ, ಆ ಪಾತ್ರ ಗೊತ್ತಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಣಿಸುವಂತಹ ಒಂದು ಏನು ಹೇಳ್ತಾರೆ ಅದು ಸಿಚುವೇಶನ್ ತಕ್ಕಂಗೆ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಒಂದು ಇದಷ್ಟೇ ಅದು. ಹುಲಿ ವೇಷಕ್ಕೆ ತುಂಬ ತಯಾರಿ ಮಾಡ್ತಾರೆ ಸರ್, ಯಾಕಂದ್ರೆ ಅದು ನಮ್ಮ ಒಂದು ಇದಲ್ಲ, ಕಲ್ಚರ್ ಅಲ್ಲ, ಅದು ಹೊಸದಾಗಿ ಕಲ್ತು ಮಾಡಿರೋದ್ರಿಂದ. ಆ್ಯಂಡ್ ಯಾರಿಗೂ ಅನಿಸ್ಬಾರ್ದು ಇವನು ಕಲ್ತು ಮಾಡ್ದ ಅಥವಾ ಇಲ್ಲಿಯವನಲ್ಲ ಅನ್ನೋ ಭಾವನೆ ಬರಬಾರ್ದು ಯಾರು ಕೂಡ ಸಿನಿಮಾ ಮಾಡಿದಾಗ. ಅದು ಒಂದಾಮೇಲೆ ಭಾಷೆ ಸರ್, ಭಾಷೆ ಮಂಗಳೂರು ಭಾಷೆ, ಅದು ಅದೊಂದು ಅಕ್ಸೆಂಟ್ ಇರುತ್ತೆ, ಅದನ್ನ ಹಿಡಿಬೇಕಾಗತ್ತೆ ನಾವು. ದಾವಣಗೆರೆ ಸರ್, ಹಾಂ, ಅದು ಕೂಡ ಟ್ರೈನಿಂಗ್ ಇತ್ತು ಸರ್ ನಮಗೆ. ಒಂದಿಷ್ಟು ತಿಂಗಳು ನಾನು ಅಲ್ಲೇ ಕೂತ್ಕೊಂಡು ಇವರೊಟ್ಟಿಗೆ, ನನಗೆ ಚೈತ್ರ ಅವ್ರಿಗೆ ಎಲ್ಲರೂ ಕೂಡ ನಮಗೆ ವರ್ಕ್ಶಾಪ್ ಇತ್ತು. ವರ್ಕ್ಶಾಪಲ್ಲೆಲ್ಲ ನಮಗೆ ಹೇಳ್ಕೊಟ್ಟು ಆ ಸ್ಲ್ಯಾಂಗು ಲೋಕಲ್ ಓಡಾಡಿದ್ವಿ, ಒಂದಿಷ್ಟು ತಿಂಗಳು ಅಲ್ಲೇ ಇದ್ವಿ, ಮಂಗಳೂರಲ್ಲಿ ಇದ್ವಿ, ಅಲ್ಲೆಲ್ಲ ತಿಳ್ಕೊಂಡು ಆಮೇಲೆ ಬರ್ತಿದ್ವಿ. ಹೌದು ಸರ್, ಅಂತ ಸಡನ್ ಕೇಳಿದಾಗ ಈ ಮಂಗಳೂರು ಭಾಷೆ ಎಲ್ಲ ಚೂರು ಯೋಚನೆ ಮಾಡ್ಬೇಕಾಗತ್ತೆ. ಎಂತ ಮಾರ್ರೆ ಊಟ ಆಯ್ತಾ, ಇದು ಹೇಳ್ಬೋದಷ್ಟೇ, ಸಿಂಪಲ್ ಆಗಿ ಹೇಳ್ಬೋದು ಅಂದ್ರೆ ಇದು ಹೇಳ್ಬೋದಷ್ಟೇ. ಯಾಕಂದ್ರೆ ಸಿನಿಮಾದಲ್ಲಿ ಅಂದ್ರೆ ಸ್ಕ್ರಿಪ್ಟ್ ಇರುತ್ತೆ, ನಾವೆಲ್ಲ ಹ್ಯಾಟ್ ಮಾಡಿರ್ತೀವಿ, ಸೊ ಅಲ್ಲಿ ಈಸಿಯಾಗಿ ಬರುತ್ತೆ. ಇಲ್ಲಿ ಈ ಥರ ಕೇಳಿದ್ರೆ ಒಂದು ಚೂರು ಕಷ್ಟ ಆಗುತ್ತೆ ಅಷ್ಟೇ ನಮಗೆ. ಮಂಗಳೂರ ಹುಟ್ಟಿ ಬೆಳೆದವ್ರಿಗೆ ಆ ಭಾಷೆ ಅಲ್ಲದೆ ಇದ್ರು ಆ ಭಾಷೆ ಇಡೀ ಬಾಡಿಯಾಗಿ ಕಾಣುತ್ತೆ, ಕಂಪ್ಲೀಟ್ ಆ್ಯಟಿಟ್ಯೂಡ್ ಅದು. ಸೊ ಅದನ್ನು ಕಲಿಯೋದು ಒಂದು ಟಾಸ್ಕ್. ಅವ್ರು ಹೆಂಗೆ ನಡೀತಾರೆ, ಹೆಂಗೆ ಹೋರಾಡ್ತಾರೆ, ಒಂದು ಪದನ ಬಳಸಬೇಕಾದ್ರೆ ಎಂಟೈರ್ ಬಾಡಿ ಹೆಂಗೆ ರಿಯಾಕ್ಟ್ ಮಾಡ್ತಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಅವ್ರಿಗೆ ವರ್ಕ್ಶಾಪ್ ಅಷ್ಟು ದೀರ್ಘಕಾಲವಾಗಿ ಮಾಡಿಸಿದ್ರು. ಸೊ ಅದೊಂದು ಚಾಲೆಂಜಿಂಗ್ ಖಂಡಿತ ಇಬ್ಬರಿಗೂ. ಇವರು ಮೇಡಮ್ ಇದ್ದರು, ಬಟ್ ಅವರು ತುಂಬ ಎಕ್ಸಸೈಸ್ ಮಾಡಿದ್ದಾರೆ. ಎಸ್ ಸರ್, ಅಂದರೆ ನಮ್ಮ ಇಡೀ ಸೆಟ್ಟಲ್ಲಿ ಎಕ್ಸ್ಪೆನ್ಸಿವ್ ಆರ್ಟಿಸ್ಟ್ ಅಂದ್ರೆ ಅದೇ ನಾಯಿನೇ. ಅದನ್ನ ಈ ಬೆಂಗಳೂರಿಂದ ಕರೆಸಿದ್ವಿ. ಮಂಗಳೂರು ಶೆಕೆಗೆ ಅದಕ್ಕೆ ಅಲ್ಲಿ ಇರೋಕ್ಕಾಗ್ತಿಲ್ಲ, ಅಲ್ಲಿ ಅದು ಅಗ್ರೆಸಿವ್ ಆಗಿ ಆಗಬೇಕು, ಅದು ಬೊಗಳ್ಬೇಕು ಜೋರಾಗಿ. ಬೊಗಳ್ತಾ ಇಲ್ಲ, ಅದು ಬಾಲ ಮುದ್ಕೊಂಡು ಕೂರ್ತಾ ಇದೆ ಹಿಂಗೆ. ನಾವು ಅಂದರೆ 3 ಡೇಸ್ ಏನು ತೊಗೊಂಡ್ವಿ ಅದನ್ನ. ಬೊಗಳ್ಬೇಕಾದ್ರೆ ಬೊಗಳ್ತಾ ಇಲ್ಲ, ಹಿಂಗೆ ಕೂತ್ಕೊತಾ ಇದೆ, ಅದನ್ನು ತಿನ್ನಬೇಕು, ತಿಂತಾ ಇಲ್ಲ. ಲಾಸ್ಟಿಗೆ ಈಗ ಡೇ ಬೈ ಡೇ ದುಡ್ಡು ಹೋಗ್ತಾ ಇದೆ, ಅದಕ್ಕೆಲ್ಲ AC ರೂಮು ಅದೆಲ್ಲ ಮಾಡ್ತಾ ಇದ್ದೀವಿ, ಏನು ವರ್ಕ್ ಆಗ್ತಾ ಇಲ್ಲ. ಕಡೆಗೆ ಏನು ಮಾಡಿದ್ವಿ, ಅದು ನಾಯಿಯಲ್ಲಿದೆ, ಕ್ಯಾಮ್ರಾ ಇಲ್ಲಿದೆ, ಡೈರೆಕ್ಟರ್ ಪ್ರೊಡ್ಯೂಸರ್ ಪಕ್ಕ ಕೂತ್ಕೊಂಡು ಹೇ ಸ್ಟಾರ್ಟ್ ಮಾಡಿದ್ರು. ನಾಯಿ ಥರ ಇವ್ರು ಬೊಗಳ್ತಾ ಇದ್ದಾರೆ ಇಬ್ಬರು ಕೂತ್ಕೊಂಡು. ಅದು ನೋಡೋದು ಅದು ಸ್ವಲ್ಪ ಅಗ್ರೆಸಿವ್ ಆಗ್ಬಿಟ್ಟು ಅದು ಭಾಳ ಸ್ಟಾರ್ಟ್ ಆಯಿತು. ಹಾಗೆ ಟೇಕ್ ನೋಡಿದ್ರು, ಅಷ್ಟೆಲ್ಲ ಸಾಹಸ ಇವರಿಬ್ಬರು ಮಾಡ್ತಾರೆ ಆ್ಯಕ್ಚುಲಿ. ಎಸ್ ಋತ್ವಿಕ್ ಸರ್, ಇಲ್ಲಿ ಸರ್ ಒಬ್ಬ ಸ್ಟಾರ್ ನಟ ಒಂದು ಚಿತ್ರತಂಡಕ್ಕೆ ಬೆಂಬಲವಾಗಿ ನಿಲ್ಲೋದು ತುಂಬಾ ದೊಡ್ಡ ವಿಷಯ, ಒಂದು ಗುಡ್ ಸೈನ್ ಅಂತ ಹೇಳ್ಬೋದು. ಸುದೀಪ್ ಸರ್ ವಾಯ್ಸ್ ಕೊಟ್ಟಿದ್ದಾರೆ, ಅವ್ರ ಇನ್ವಾಲ್ವ್ಮೆಂಟ್ ಬಗ್ಗೆ ಆಸ್ ಅನ್ ಆಕ್ಟರ್ ಆಗಿ ಏನಾದರೂ ಹೇಳ್ತೀರಾ? ಟ್ರೇಲರ್ ಲಾಂಚಲ್ಲಿ ಇದ್ರ ಬಗ್ಗೆ ತುಂಬ ಮಾತಾಡಿದ್ವಿ, ಆ್ಯಂಡ್ ಇವಾಗಲೂ ಹೇಳ್ತೀನಿ ಅದ್ರ ಬಗ್ಗೆ. ಎಲ್ಲರೂ ಗೊತ್ತಿರೋ ಹಾಗೆ ಸುದೀಪ್ ಸರ್ ಅಂದಾಗ ಹೊಸಬರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು. ಅದ್ರ ಆಚೆಗೆ ಅವ್ರು ಹೇಳೋದೇನು ಅಂತಂದರೆ, ಹೊಸಬರು ಅನ್ನೋದಕ್ಕಿಂತ ಸಿನಿಮಾ ಸಪೋರ್ಟ್ ಮಾಡ್ತೀನಿ ಅನ್ನೋದೊಂದು ಅವ್ರದ್ದೊಂದು ಅದು ನಮ್ಗೆ ಖುಷಿ ಕೊಡ್ತು. ಆ್ಯಂಡ್ ನಾವು ಬ್ಲೈಂಡಾಗಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಅವ್ರು ಕೇಳಿಲ್ಲ. ಫಸ್ಟ್ ಹೋಗ್ಬಿಟ್ಟು ಟ್ರೇಲರ್ ತೋರಿಸಿದ್ವಿ ಹಿಂಗಿದೆ ಅಂತ, ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಟ್ರೇಲರ್ ತುಂಬ ಸ್ಟಫ್ ಇದೆ, ಅಂದರೆ ಏನೋ ಇದೆ ಅನ್ನೋದೊಂದು ಫೀಲ್ ಆಗ್ತಾ ಇದೆ, ನೀಟಾಗಿ ಪುಷ್ ಮಾಡಿ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಪುಷ್ ಮಾಡೋರು. ಆ ಕಾರಣಕ್ಕೋಸ್ಕರ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ರು. ಅದು ತುಂಬ ಖುಷಿ ಇದೆ ಸರ್ ನಮಗೆ. ಆ್ಯಂಡ್ ಅದು ತುಂಬ ಅಂದರೆ ನಾವೇನು ಕೂಡ ಅದಕ್ಕಿಂತ ಜಾಸ್ತಿ ರೀಚ್ ಆದ್ವಿ. ಸುದೀಪ್ ಸರ್ ಬಂದು ಅದನ್ನ ಲಾಂಚ್ ಮಾಡಿದ್ದಕ್ಕೆ ಒಂದೊಳ್ಳೆ ಲಾಂಚ್ ಸಿಕ್ತು ನಮಗೆ ಅದರಿಂದ. ಎಸ್ ಹಾಯ್ ಸರ್. ಎಸ್ ಸರ್. ಸರ್, ಈಗ ನೀವು ಸೀರಿಯಲ್ ಇಂದ ಬಂದಿದ್ದು, ಸಿನಿಮಾ ಸೀರಿಯಲ್ ಅಂದ್ರೆ ಡೈಲಿ ಕನೆಕ್ಟ್ ಆಗ್ತಿರ್ತೀರಾ, ಏನು TV ಮೂಲಕ. ಸಿನಿಮಾ ಅಂತ ಬಂದಾಗ ಚೇಂಜಸ್ ಆಗುತ್ತೆ. ಸೊ ಸಿನಿಮಾ ಬರಬೇಕಾದ್ರೆ ನಿಮ್ಮ ತಯಾರಿ ಹೇಗಿತ್ತು? ಒಂದು ಎರಡನೇದು, ಇವತ್ತಿನ ಫೀಲ್ಡಲ್ಲಿ ಸಿನಿಮಾನ ತಲುಪಿಸೋದು ತುಂಬ ಕಷ್ಟ ಇದೆ. ಏನೇ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಜನ ನೀವೇ ನೋಡ್ತಾ ಇರೋ ಥಿಯೇಟ್ರಿಗೆ ಬರ್ತಾ ಇಲ್ಲ.
ಸೊ ಆ ವಿಚಾರದಲ್ಲಿ ಏನೇನು ಪ್ಲ್ಯಾನ್ಸ್ ಇದೆ ನಾವು? ಮೊದಲನೇ ಪ್ರಶ್ನೆ ಉತ್ತರ ಅಂದರೆ ಅದೇ ಸೀರಿಯಲಿಂದ ಸಿನಿಮಾ ಬಂದಿರೋದಲ್ಲ. ಅಂದರೆ ಎಲ್ಲ ಕಲಾವಿದರಿಗೂ ಇರುತ್ತೆ ಸರ್ ಅದು. ಸೀರಿಯಲ್ ಆ್ಯಕ್ಟರ್ಗಳಿಗೆ ದೊಡ್ಡ ಸೂಪರ್ ಬರಬೇಕು, ನಿಂತ್ಕೋಬೇಕು ಅಂತ ಆಸೆ ಇರುತ್ತೆ. ಅದರಲ್ಲಿ ನಾನು ಒಬ್ಬ ಇದ್ದೆ. ಸೊ ದೇವ್ರ ದಯೆಯಿಂದ ಇದೆಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕು, ನನಗೆ ನೀಟಾಗಿ ದೊಡ್ಡ ಪರದೆ ಮೇಲೆ ಬರೋದಕ್ಕೆ ಅವಕಾಶ ಸಿಕ್ತು. ಅದು ತಯಾರಿ ಅಂದರೆ ಇವ್ರ ಜೊತೆಗೆ ಈಗ ಮಂಗಳೂರು ಸ್ಲ್ಯಾಂಗ್ ಆಗಿರ್ಬೋದು, ಅದೆಲ್ಲ ಮಾಡ್ಕೊಂಡ್ವಿ. ಅದೆಲ್ಲ ಒಂದು ಪ್ರಾಸೆಸ್, ಒಂದು ತ್ರೀ ಇಯರ್ಸ್ ಆಯಿತಾ, 3 ಇಯರ್ಸ್ ಪ್ರಾಸೆಸ್ ಇದ್ದರೆ ಇವಾಗ ನೋಡ್ತಾ ಇದ್ರಿ. ಇವಾಗ ಪಟ್ಟಂತ ಬಂದಿರೋದಲ್ಲ, 3 ವರ್ಷದ ಒಂದು ಶ್ರಮ ಇವಾಗ ಕಾಣಿಸ್ಕೊತಾ ಇದೆ. ಅದು ಒಂದು. ಎರಡನೇ ಪ್ರಶ್ನೆಗೆ ಉತ್ತರ ಹೆಂಗೆ ರೀಚ್ ಮಾಡಿಸ್ತೀವಿ ಅನ್ನೋದು. ಅದೇ ಕಾರಣಕ್ಕೆ ಇವಾಗ ನಾವು ಡೇಟನ್ನ ಪುಷ್ ಮಾಡ್ತಾ ಬಂದ್ವಿ. 2 ಡೇಟ್ ಪುಷ್ ಆಗ್ಬಿಟ್ಟು ಇದು 3ನೇ ಡೇಟು. ನಾವು ಕೂತ್ ನೋಡಿದಾಗ ಈಗ ಟ್ರೈಲರ್ ಯಾರು ನೋಡಿದ್ರು ಅಂದರೆ ಪ್ರಮೋಷನ್ ಅದು ಸರ್? ಎಸ್ ಸರ್ ಚೇಂಜ್ ಮಾಡಿದ್ದು ಪ್ರಮೋಷನ್ ಪ್ಲಾನ್. ಪ್ರಮೋಷನ್ ಪ್ಲಾನ್ ಅಂದರೆ ರೀಚ್ ಆಗಿಲ್ಲ ನಮಗೆ ಅನಿಸ್ತು. ಈಗ ತುಂಬ ಕಡೆ ನೋಡಿದವರೆಲ್ಲ ಕಂಟೆಂಟ್ ತುಂಬ ಚೆನ್ನಾಗಿದೆ, ಬಟ್ ನಮ್ಮ ಸರ್ಕಲ್ ಇತ್ತು, ಬೇರೆ ಸರ್ಕಲ್ ಇನ್ನೂ ಪರಿಚಯ ಆಗಿಲ್ಲ ಅಂತ ನಮಗೆ ಅನಿಸ್ತದೆ. ಸೊ ಇಂಥ ಒಳ್ಳೆ ಕಂಟೆಂಟನ್ನು ಸುಮ್ಮನೆ ರಿಲೀಸ್ ಮಾಡಬಾರ್ದು, ರೀಚ್ ಆಗೋ ಥರ ಮಾಡಿ ಟೈಮ್ ತೊಗೊಂಡು ಮಾಡೋ ಪರವಾಗಿಲ್ಲ ಅಂದ್ಕೊಂಡು ಎಲ್ಲ ಕೂತು ಮಾತಾಡಿ ರೀಚ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇವಾಗ ಶೆಟ್ಟರ್ ಹೇಳಿದ್ರು, ಟ್ರಾವೆಲಿಂಗ್ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ವಿ, ಈ ಥರ ವಿಭಿನ್ನವಾಗಿ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ವಿ, ರೀಚ್ ಮಾಡಿಸ್ಲೇಬೇಕು ಅಂತ. ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಸರ್. ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು ಆ್ಯಂಡ್ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ ನಮ್ಮ ಕೈಲಿ. ಯಾಕೆಂದರೆ ಒಂದಷ್ಟು ಹೇಳ್ತಾರೆ ದೊಡ್ಡ ಸಿನಿಮಾಗಳೇ ನಿಂತ್ಕೊತಾ ಇಲ್ಲ, ಜನ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಯಾರು ಬರ್ತಾ ಇಲ್ಲ ನಾವು ಪ್ರಯತ್ನ ಮಾಡೋಕ್ಕಾಗಲ್ಲ. ಪ್ರಯತ್ನ ಮಾಡೋಣ, ಮಿಕ್ಕಿದ್ದು ಮಾಡೋಣ ಸರ್ ಅಷ್ಟೇ. ಎಸ್ ಸರ್, ಕರೆಕ್ಟ್. ಅದೇ ಸರ್, ಅಂದರೆ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ಜನಕ್ಕೆ ಗೊತ್ತಾಗಬೇಕು. ಅದೊಂದು ಕಾರಣಕ್ಕೋಸ್ಕರ ನಾವು ಪುಷ್ ಮಾಡಿದ್ದು. ಅಟ್ಲೀಸ್ಟ್ ಗೊತ್ತಾಗಲಿ ಜನಕ್ಕೆ, ಈ ಥರ ಒಂದು ಮಾರನೇ ಸಿನಿಮಾ ಬರ್ತಾ ಇದೆ. ನಮಗೆ ಕಾನ್ಫಿಡೆನ್ಸ್ ಇದೆ, ಒಂದು ಚೆನ್ನಾಗಿ ಮಾಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತು. ಬಟ್ ಅದು ರೀಚ್ ಮಾಡಿಸ್ಬೇಕಲ್ಲ ಸರ್, ಜನ ಬರಬೇಕು ಅಂತ ರೀಚ್ ಮಾಡಿಸ್ಬೇಕು ನಾವು. ಎಸ್ ಸರ್, ದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಶಿವಮೊಗ್ಗ, ಹಾಸನ, ಮೈಸೂರು, ಬೆಂಗಳೂರು, ಈ ಥರ ಒಂದು ಮಂಗಳೂರು ಒಂದು ಈ ಥರ ಒಂದು ಪೂರ್ತಿ ಸರ್ಕಲ್ ಇದೆ ಸರ್. ಈಗ ಸೊ ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀವಿ ಈಗ ಅಂದ್ಕೊಂಡಿದ್ದೀವಿ ಸರ್, ನೋಡೋಣ. ಅಂದರೆ ಅಲ್ಲಿ ಚೆನ್ನಾಗಿ ಖುಷಿ ಇದೆ, ಅಂದರೆ ಸಪೋರ್ಟ್ ಚೆನ್ನಾಗಿದೆ ಆ ಕಡೆ ಎಲ್ಲ. ಉತ್ತರ ಕರ್ನಾಟಕ ಆಗಿರ್ಬೋದು, ಅಲ್ಲೆಲ್ಲ ಚೆನ್ನಾಗಿ ಸಪೋರ್ಟ್ ಇದೆ. ಸೊ ಆ ಸಪೋರ್ಟ್ ಸಿನಿಮಾಗೂ ಸಿಗಲಿ ಅಂತ ಅಷ್ಟೇ. ಟಿ ವಿ ಆಡಿಯನ್ಸ್ ಥಿಯೇಟರ್ ಬಂದುಬಿಟ್ರೆ ಇದು ಸೂಪರ್ ಹಿಟ್ ಸರ್. ಇದು ಅದ್ರ ಬಗ್ಗೆ ಮಾತೇ ಇಲ್ಲ. ಇದು ನನಗೇನು ಟಿ ವಿಯಲ್ಲಿ ನನಗೆ ರೇಟಿಂಗ್ಸ್ ಇನ್ಸ್ತಾ ಇತ್ತು, TRP ಬರ್ತಾ ಇತ್ತು ಟಿ ವಿಲಿ. ಆ TRP ನನಗೆ ಥಿಯೇಟ್ರಲ್ಲಿ ಆ ಜನ ಬಂದುಬಿಟ್ರೆ ಸೂಪರ್ ಹಿಟ್ ಸಿನಿಮಾ ಇದು. ಹೌದು ಸರ್, ಹೌದು. ನಾನು ಅದೇ ಬೇಸ್ ಮೇಲೆ ಹೇಳಿದ್ದು. ಅಂದರೆ ಅದೇ TRP ನನಗೆ ಥಿಯೇಟ್ರಲ್ಲಿ TRP ಸಿಕ್ಬಿಟ್ರೆ ಈ ಸಿನಿಮಾ ನಿಶಾಂತ್ ಅವ್ರು ತುಂಬ ಖುಷಿ ಪಟ್ಬಿಡ್ತಾರೆ ಆಮೇಲೆ. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ಅವರೆಲ್ಲರೂ ಆ್ಯಕ್ಚುಲಿ ಎಲ್ಲನೂ ಎಷ್ಟೊಂದು ಹೇಳ್ಬಿಟ್ಟಿದ್ದಾರೆ. ಸೊ ನನಗೇನಂದರೆ ನನಗೆ ತುಂಬ ಎಕ್ಸೈಟ್ಮೆಂಟ್, ಬಿಕಾಸ್ ಅಷ್ಟೆಲ್ಲ ನಾವು ಏನೇನು ಎಫರ್ಟ್ಸ್ ಹಾಕ್ಬಿಟ್ಟು ಸೆಟ್ಟಲ್ಲಿ ಕೆಲಸ ಮಾಡಿದ್ದು ಆ್ಯಂಡ್ ಶೂಟಿಂಗಿಂತ ಮುಂಚೆ ಮಾಡಿದ ವರ್ಕ್ಶಾಪ್ಸ್ ಇರ್ಬೋದು, ಇಲ್ಲ ಶೂಟಿಂಗ್ ಮುಗಿದ ನಂತರ ನಾವು ಮಾಡ್ತಿರೋ ಪ್ರಯತ್ನ ಜನಕ್ಕೆ ತಲುಪಿಸೋದಕ್ಕಿರ್ಬೋದು, ಅದು ಎಲ್ಲವೂ ಈಗ ಒಂದು ಡೇಟಲ್ಲಿ ಬಂದು ನಿಂತಿದೆ. ಸೊ ಅದು February 20th ನಮ್ಮ ಸಿನಿಮಾ ಮಾರ್ನಮಿ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾ ನೋಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಆ ಎಕ್ಸೈಟ್ಮೆಂಟ್ ನನಗೆ ತುಂಬ ಇದೆ. ಸೊ ಯಾ, ದಟ್ಸ್ ಇಟ್. ಐ ಆಮ್ ವೆರಿ ಹ್ಯಾಪಿ. ನಮ್ಮ ಕೆಲಸ ಹೊರಗೆ ಬರ್ತಾ ಇದೆ ಅನ್ನೋದು ನನಗೆ ತುಂಬ ಖುಷಿ. ಅದೇ ಹೇಳಿ, ಇನ್ಸ್ಟಾಗ್ರಾಮಲ್ಲೇ ಬಿಟ್ಬಿಟ್ಟು ನಿಂತ್ಕೊಡಿ ಅಂತ ಅವರೇ ಕೊಡಲಿಲ್ಲ. ಬಟ್ ಯಾ, ಅಂದರೆ ಅವ್ರು ಹೇಳ್ದಂಗೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ಮೇಲೆ ಸರ್ ನಾವು ಅದನ್ನು ಜನಕ್ಕೆ ತಲುಪಿಸೋದು ತುಂಬ ಮುಖ್ಯ ಆಗುತ್ತೆ. ಎಲ್ಲ ತಲುಪಿಸಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದಾಗ ಓಕೆ, ಅದೇನು ಓಡಲಿಲ್ಲ ಅಂದರೆ ಓಕೆ, ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಬೋದು. ಅದಾದ್ಮೇಲೆ ರಿಲೀಸ್ ಆದ್ಮೇಲೆ ಇಷ್ಟು ಚೆನ್ನಾಗಿತ್ತು, ನಮ್ಗೆ ರೀಚೇ ಮಾಡಿಸ್ಲಿಲ್ಲ ನೀವು, ನಮಗೆ ಗೊತ್ತೇ ಆಗಿಲ್ಲ ಅಂದಾಗ ಅವಾಗ ಆಗೋ ನೋವಿದೆಯಲ್ಲ, ಅವಾಗ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಏನೂ ಇರಲ್ಲ. ಸೊ ಅದಕ್ಕೋಸ್ಕರ ತಗೊಂಡಂಥ ಡಿಸಿಷನ್ಸ್ ಇದು. ಆ್ಯಂಡ್ 2 ಸರ್ತಿ ಪುಷ್ ಆದಾಗ್ಲೂ ನಾವು ಪುಷ್ ಮಾಡಿದ್ವಿ ಕರೆಕ್ಟ್, ಬಟ್ ಆಗಲೂ ನಾವು ಪ್ರಮೋಟ್ ಮಾಡ್ತಾನೆ ಇದ್ವಿ. ಈ ಒಂದಲ್ಲ ಒಂದು ರೀತಿಯಲ್ಲಿ ಐ ಥಿಂಕ್ ಎಲ್ಲೋ ಒಂದು ಚೂರು ಹಾಗೆ ರೀಚ್ ಆಗ್ತಾ ಇದೆ. ಆ್ಯಂಡ್ ಈಗ 20ನೇ ತಾರೀಕು ಅಂದ್ಕೊಂಡಿರೋದ್ರಿಂದ ಅಲ್ಲಿಗೆ ಆ 20ನೇ ತಾರೀಕು ಬರೋ ತನಕನೂ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ಸ್ನ ನಾವು ಮಾಡೋಣ ಅಂತ ಈ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಏನೋ ವಿ ಸ್ಟಾರ್ಟೆಡ್. ಸೊ ಐ ಥಿಂಕ್ ಅದು ಎಲ್ಲೋ ಒಂದು ಮಟ್ಟಕ್ಕೆ ತಲುಪಬೇಕು. ಆ್ಯಂಡ್ ಇವ್ರು ಹೇಳ್ದಂಗೆ ಸೀರಿಯಲಲ್ಲಿ ಇವ್ರಿಗೆ ಇರೋ ಆಡಿಯನ್ಸೇ, ಅಂದರೆ ನನಗೆ ಎಲ್ಲ ಕಡೆ ಹೋದಾಗ ಇವ್ರನ್ನ ಗುರ್ತಿಸೋ ರೀತಿಯಲ್ಲಿ ಗೊತ್ತಾಗ್ತದೆ. ಎಲ್ಲರೂ ಗುರ್ತಿಸ್ತಾರೆ ಆ್ಯಕ್ಚುಲಿ, ಎಲ್ಲರಿಗೂ ಗೊತ್ತು ಇವರು ಅನ್ನೋ ಥರ. ಸೊ ಆ ಒಂದು ಆಡಿಯನ್ಸು ಅದು ಕನ್ವರ್ಟ್ ಆದರೆ ಅವ್ರು ಹೇಳ್ದಂಗೆ ಇದು ಸೂಪರ್ ಹಿಟ್ ಫಿಲ್ಮ್. ಬಿಕಾಸ್ ಅವ್ರು ಇಷ್ಟಪಡೋರು, ಅವ್ರ ಪಾತ್ರಗಳನ್ನ ಒಪ್ಕೊಂಡಿರೋ ಜನ
ಎಸ್ಪೆಷಲಿ ವಿಮೆನ್ ಆರ್ ಅ ಲಾಟ್. ಸೊ ಐ ಥಿಂಕ್ ಎಲ್ಲರೂ ಸಪೋರ್ಟ್ ಬಂದರೆ ಅದು ಇನ್ನೂ ಖುಷಿ. ಆ್ಯಂಡ್ ಅವರ ಟಿ ವಿ ಪ್ಲಾಟ್ಫಾರ್ಮ್ಗೂ ಹೋಗಿ ಬಂದ್ವಿ ನಾವು, ಅಲ್ಲಿ ಸಿಕ್ಕಿದ ರಿಸೆಪ್ಷನ್ನು, ಅವ್ರುಗಳೆಲ್ಲ ತೋರಿಸಿದ ಸಪೋರ್ಟು, ಅದು ತುಂಬ ಖುಷಿ ಆಗುತ್ತೆ. ಸೊ ವಿ ಆರ್ ಜಸ್ಟ್ ಹೋಪ್ಫುಲ್ ಅದು ಸಿಗತ್ತೆ ನನ್ನ ಸಪೋರ್ಟ್ ಅನ್ನೋದು. ಎಲ್ಲ ಸಿನಿಮಾನು ಸ್ಪೆಷಲ್ ಸರ್, ತಗೊಂಡ್ಮೇಲೆ ಅದು ಸ್ಪೆಷಲ್, ತಗೊಂಡಿಲ್ಲ ಅಂದರೆ ಏನೋ ಸ್ಪೆಷಲ್ ಅನಿಸಿಲ್ಲ ಅಂತ ಅರ್ಥ. ಸೊ ಈ ಸಿನಿಮಾ ಯಾಕೆ ತುಂಬ ಸ್ಪೆಷಲ್ ಆಗುತ್ತೆ ಅಂದರೆ, ಒಂದು ಈ ಚಿತ್ರತಂಡ, ಬಿಕಾಸ್ ಅವ್ರು ಸ್ಟಾರ್ಟಿಂಗಿಂದ ಏನು ಅಂದ್ಕೊಂಡಿದ್ರು, ಈ ಆರ್ಟಿಸ್ಟ್ ಇವಾಗ ಆನ್ ಟೇಬಲ್ ಡೈರೆಕ್ಟರ್ ನನಗೆ ಈ ಆರ್ಟಿಸ್ಟು, ಈ ಮ್ಯೂಸಿಕ್ ಡೈರೆಕ್ಟರ್, ಈ ಸಿನಿಮಾಟೋಗ್ರಫರ್ ಹಿಂಗೆ ಬೇಕು ಅಂತ ಅಂದ್ಕೊಂಡಿದ್ದವ್ರನ್ನೇ ಎಲ್ಲರನ್ನೂ ಹಾಕ್ಕೊಂಡು ಆ ಸಿನಿಮಾನ ಅವ್ರಿಗೆ ಹೇಗೆ ಬೇಕೋ ಆ ಸ್ಕ್ರೀನ್ ಪ್ಲೇನ ಈ ತೆರೆ ಮೇಲೆ ಬರುವಂಗೆ ಶಿವಸೇನಾ ಸರ್ ಅವ್ರ ಸಿನಿಮಾಟೋಗ್ರಫಿ ಮೂಲಕ ತಂದು, ಈಗ ಚರಣ್ ರಾಜ್ ಅವರ ಮ್ಯೂಸಿಕ್ ಇಂದ ಅದಕ್ಕೆ ಒಂದು ಫುಲ್ ಪ್ಯಾಕೇಜ್ ಮಾಡಿ ಕೊಟ್ಟಿರೋದು. ಆ್ಯಂಡ್ ಪ್ರತೀಕ್ ಅವರ ಸಂಕಲನದಿಂದ ಕೂಡ. ಸೊ ಎಲ್ಲವನ್ನೂ ಒಂದೊಂದು ಮನೆ ಕಟ್ಟುವಾಗ ಒಂದೊಂದು ಇಟ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಆ ವೆರಿ ಕೇರ್ಫುಲ್ ಆಗಿ ಆ ಎಲ್ಲ ಇಟ್ಟಿಗೆಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಈಗ ಒಂದು ಸ್ಟ್ರಕ್ಚರ್ ಆಗಿದೆ, ಆ ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಕಾನ್ಫಿಡೆನ್ಸ್ ನನಗೆ, ಅದಕ್ಕಾಗಿ ನನಗೆ ತುಂಬ ಸ್ಪೆಷಲ್ ಅಂತ ಅನ್ಸುತ್ತೆ. ಹೌದು ಹೌದು. ಅಂದ್ರೆ ಒಂದು ನನಗೆ ಡೆಸ್ಟಿನಿ ಅನ್ನೋದ್ರ ಮೇಲೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಬಿಲೀಫ್ ಜಾಸ್ತಿ ಆಯ್ತು. ನಿಮ್ಮ ಮನೇಲಿ ಬರ್ದಿದ್ರೆ ಅದು ಬರುತ್ತೆ ನಿಮಗೆ ವಾಪಸ್ ಹುಡ್ಕೊಂಡು ಅಂತ. ನನಗೆ ಶೂಟಿಂಗ್ ಬೇರೆ ಸಿನಿಮಾಗ್ ಮಾಡ್ತಿದ್ದ ಕಾರಣ ನನಗೆ ಈ ಡೇಟ್ಸ್ ಕ್ಲಾಶ್ ಆಗುತ್ತೆ ಅನ್ನೋದ್ರಿಂದ ಈ ಸಿನಿಮಾ ಆಗಲ್ಲ ಅಂತ ಅಂದಿದ್ದುಂಟು. ಬಟ್ ಅದು ತಿರ್ಗಾ 1 ತಿಂಗಳು 1.5 ತಿಂಗಳು ಆದ್ಮೇಲೆ ಮತ್ತೆ ನನ್ನನ್ನು ಹುಡ್ಕೊಂಡು ಅದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋ, ಈ ಕತೆ ತುಂಬಾ ಚೆನ್ನಾಗಿದೆ ನೀವು ಮಾಡ್ಬೇಕು ಅಂತ ಹೇಳಿ ನನಗೆ ಹೌದಾ ಅಂತ ನಾನು ಮತ್ತೆ ಹೋಗಿ ಮತ್ತೆ ಕೇಳಿದ್ದಂತ ಕತೆ, ಮತ್ತೆ ಕೇಳಿದ ಮೇಲೆ ಅದೇ ತರ ಫಸ್ಟ್ ಟೈಮ್ ಹೇಗೆ ಕತೆ ಕೇಳಿದಾಗ ನನಗೆ ಎಕ್ಸೈಟ್ಮೆಂಟ್ ಇತ್ತು, ಮಾಡ್ಬೇಕಿತ್ತು ಈ ಸಿನಿಮಾ ಅಂತ ಅನ್ಕೊಂಡಿದ್ದು, ಅದೇ ರೀತಿ ಮತ್ತೆ ಆಗಿದ್ದಂತ ಒಂದು ಸ್ಟೋರಿ ಇದು. ಸೊ ಹಣೆಲ್ ಬರ್ದಿತ್ತು, ಆಗ್ಬೇಕಿತ್ತು, ಅಂಡ್ ಈಗ ನಿಮ್ ಮುಂದೆ ಬಂದಿದ್ದೀವಿ. ಚೈತ್ರ ಅವ್ರೆ, ಕಂಟೆಂಟ್ ಅಲ್ಲಿ ಪುಣ್ಯಕೋಟಿ ಶೇಡ್ ಇದೆ ಅಂತ ಅನ್ನಿಸ್ತು. ಎಲ್ಲಾ ಕಾಲದಲ್ಲೂ ಈ ಒಳ್ಳೆಯವರು ಕೆಟ್ಟವರು ನಡುವೆ ಕಾಳಗ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಏನಾದ್ರೂ ಒಪಿನಿಯನ್ ಇಟ್ಕೊಂಡಿದ್ದೀರಾ ನೀವು? ಒಪಿನಿಯನ್, ನನ್ನ ಪರ್ಸನಲ್ ಒಪಿನಿಯನ್ ಅಂತ ಕೇಳಿದ್ರೆ ಎವ್ರಿಬಡಿ ಇಸ್ ಲೈಫ್, ಎವ್ರಿಬಡಿ ಇಸ್ ಅ ವಿಲನ್ ಆರ್ ಅ ಹೀರೋ ಟು ಸಮ್ವನ್ ಆರ್ ದಿ ಅದರ್. ನನ್ನನ್ನು ಇಷ್ಟಪಡೋರಿಗೆ ನಾನು ಒಳ್ಳೆಯದಾಗಿರ್ತೀನಿ, ಯಾರಿಗೆ ಇಷ್ಟ ಇರಲ್ಲ ಅವ್ರಿಗೆ ನಾನು ವಿಲನ್ ಆಗಿ ಕಾಣಿಸ್ತಾ ಇರ್ತೀನಿ ಅನ್ನೋದು ಯಾವಾಗಲೂ ಹಂಗೆ ವರ್ಕ್ ಆಗೋದಲ್ವ. ಸೊ ಈ ಸಿನಿಮಾದಲ್ಲೂ ಅಷ್ಟೇ ಸಿಚುವೇಶನ್ಸ್ ಆ್ಯಂಡ್ ಅವ್ರ ವೈಯಕ್ತಿಕ, ಯು ಹ್ಯಾವ್ ಟು ಬಿ ಇನ್ ದರ್ ಶೂಸ್ ಟು ನೋ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅಂತಾರಲ್ಲ, ಹಾಗೆ ಅವ್ರ ಜಾಗದಲ್ಲಿ ನಿಂತರೆ ಮಾತ್ರ ಗೊತ್ತಾಗುತ್ತೆ ಅವ್ರು ಯಾಕಂದ್ರೆ ಆ ಡಿಸಿಷನ್ಸ್ ತಗೊಂಡ್ರು, ಯಾಕೆ ಅದನ್ನ ಮಾಡಿದ್ರು ಅಂತ. ಅವ್ರ ಜಾಗದಲ್ಲಿ ಯಾವಾಗಲೂ ಎಲ್ಲರೂ ಕರೆಕ್ಟ್ ಆಗೇ ಇರ್ತಾರೆ. ಸೊ ಆ ಒಂದು ಐ ಥಿಂಕ್ ಅದನ್ನ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ತೋರಿಸುತ್ತೆ ಅಂತ ನಾನು ಅನ್ಕೊಳ್ತೀನಿ. ಆ್ಯಂಡ್ ಪ್ರತಿಯೊಂದು ಪಾತ್ರಕ್ಕೂ ಅದು ಎಲ್ಲರೂ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ನಿಮಗೆ ಒಂದು ಡಿಸ್ಕಷನ್ ಒಂದು ಟಾಪಿಕ್ ಸಿಗತ್ತೆ ಅನ್ನೋದು. ಸಿನಿಮಾದಿಂದ ಹೊರಗೆ ಬಂದ್ರು ಹಾಲಿಂದ, ಅವ್ರು ಯಾಕೆ ಹಂಗೆ ಮಾಡಿದ್ರು, ಅಯ್ಯೋ ಹೆಂಗೆ ಮಾಡ್ಬಿಟ್ಲು ನೋಡು, ಇಲ್ಲ ಹೆಂಗೆ ಮಾಡ್ದ ನೋಡು, ಇದು ಹಿಂಗೆ ಮಾಡ್ಬೇಕಿತ್ತ, ಈ ಥರದ ಟಾಕ್ಸ್ ಖಂಡಿತವಾಗ್ಲೂ ಮಾಡ್ತೀರಾ. ಬಿಕಾಸ್ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗಿ ಹೊರಗೆ ಬರ್ತೀರಾ. ಆ್ಯಂಡ್ ಅದು ಸ್ಕ್ರೀನ್ ಪ್ಲೇಲೂ ಆ ಕತೆ ನಿಮ್ಗೆ ಹಂಗೆ ಹೇಳ್ಕೊಂಡು ಹೋಗುತ್ತೆ ಅಂತ. ಸೊ ರಿಯಲ್ ಲೈಫಿಗೆ ಕನೆಕ್ಟ್ ಆಗಬೇಕು ಅಂದರೆ ಹೌದು, ಅಂದರೆ ನಾವೆಲ್ಲರೂ ಈಸಿಯಾಗಿ ಜನ ಜಡ್ಜ್ ಮಾಡಿಬಿಡ್ತೀವಿ, ಬಟ್ ಅವ್ರಿಗೆ ಗೊತ್ತು ಅವ್ರ ಕಷ್ಟ ಏನು ಅನ್ನೋದು ಕರೆಕ್ಟಾಗಿ ತೋರಿಸುತ್ತೆ ನಮ್ಮ ಸಿನಿಮಾ. ರಿಲೀಸ್ ಆಗಿರೋ ಸಾಂಗ್ ನಿಮ್ಮಿಬ್ಬರಿಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಆ ಹಾಡು ಆ ಒಂದು ಶೂಟಿಂಗ್ ಹೇಗಾರ ಆಯ್ತು ಅಂತ ಅದು ಚೆನ್ನಾಗಿ ಕಷ್ಟ ಸರ್. ಇವ್ರನ್ನ ಫ್ರೆಂಡ್ ಮಾಡ್ಕೊಂಡು ನಾನು ಅದರಲ್ಲಿ ಹಸ್ಬೆಂಡ್ ವೈಫ್ ಅಂತ ತೋರ್ಸೋದೇ ನನಗೆ ಒಂದು ಟಾಸ್ಕ್ ಆಗಿತ್ತು. ಬಿಕಾಸ್ ಇವರು ಸರ್ಟಿಫೈಡ್ ಇಂಟ್ರೋವರ್ಟ್ ಇವರು. ನಾನಂದ್ರೆ ಕಲ್ಲ ಹತ್ರನೂ ಮಾತಾಡ್ಕೊಂಡು ನಿಂತ್ಕೊಳ್ತೀನಿ, ಹಂಗಿರೋ ಒಂದು ವ್ಯಕ್ತಿತ್ವಗಳ ಜೊತೆ ಸೇರಿದಾಗ ಈಗ ಈ ಒಂದು ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಕಾಣಿಸ್ಬೇಕಲ್ವ. ಇವಾಗ ಜನ ನೋಡ್ತಿರೋರಿಗೆ ಹಸ್ಬೆಂಡ್ ಅಂಡ್ ವೈಫ್ ಅಂತ ಅನ್ಸ್ಬೇಕು ಅಂದ್ರೆ ವಿ ಹ್ಯಾವ್ ಟು ಡೂ ಸಮಥಿಂಗ್. ಬಟ್ ಅದಕ್ಕೆ ಒಂದು ಫ್ರೆಂಡ್ಶಿಪ್ ಮುಖ್ಯ ಆಗುತ್ತೆ, ಆ ಒಂದು ಈಸ್ ಬರೋದಕ್ಕೆ. ಸೊ ಸ್ಟಾರ್ಟ್ ಆಫ್ ಕಟ್ ಹೇಳಿದ್ಮೇಲೆ ಸುಮ್ಮನೆ ಏನೋ ಕೂತ್ ಮಾತಾಡೋದು, ಮತ್ತೆ ನಿಮ್ ಸೀರಿಯಲ್ ಅಲ್ಲಿ ಹಿಂಗೆ, ಇಲ್ಲ ಅದೇ ಹಿಂಗೆ, ಇದೇ ಹಿಂಗೆ, ನಿಮ್ಮ ವೈಫ್ ಬಗ್ಗೆ ಹೇಳಿ, ನಿಮ್ಮ ಮಗು ಬಗ್ಗೆ, ಹಿಂಗೆ ಬರೀ ಹಿಂಗೆ ಕೇಳಿ 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 ನಾವು ಇವಾಗ ಅವ್ರ ತಲೆ ತಿಂದು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಸ್ಕ್ರೀನಲ್ಲಿ ನಮಗೆ ಅಟ್ಲೀಸ್ಟ್ ಏನೋ ಒಂದು ಇಂಪ್ರೂವೈಸ್ ಮಾಡಿದಾಗ ಅವ್ರು ನೆಕ್ಸ್ಟ್ ಹೆಂಗಾಯ್ತು ಅಂದ್ರೆ ಹೋಗ್ತಾ ಹೋಗ್ತಾ ಅವ್ರು ಇಂಪ್ರೂವೈಸ್ ಮಾಡಿದಾಗ ನನಗೆ ಗೊತ್ತಾಗೋದು. ಐ ಥಿಂಕ್ ಆ ರಿದಮ್ ಸಿಕ್ತು. ನೆಕ್ಸ್ಟ್ ನಾನೇನಾದ್ರೂ ಮಾಡಿದಾಗ ಇಂಪ್ರೂವೈಸ್ ಮಾಡಿದಾಗ ಇಂಪ್ರಾಂಪ್ಟ್ ಆಗಿ ಅವರು ತಕ್ಷಣ ಹಿಡಿದು ಅವ್ರಿಗೆ ಅದು ಸರ್ಪ್ರೈಸ್ ಆಗ್ತಾ ಇರಲಿಲ್ಲ, ಅವ್ರು ಕನೆಕ್ಟ್ ಆಗ್ಬಿಟ್ಟು ಅವರು ಅದು ಪರ್ಫಾರ್ಮ್ ಮಾಡೋಕೆ ಕಂಟಿನ್ಯೂ ಮಾಡೋರು. ಸೊ ಐ ಥಿಂಕ್ ಅದು ಒಂದು ಸ್ಟಾರ್ಟಿಂಗ್ ಚಾಲೆಂಜ್ ಇತ್ತು, ಅದಾದ್ಮೇಲೆ ಮಜಾ ಕೊಡ್ತು.
ಸೊ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಸೆಟ್ಟಲ್ಲಿ ತುಂಬ ಸ್ವಲ್ಪ ಜಾಸ್ತಿ ಜೋಗ್ ಇಲ್ಲ ಅಂದರೆ ನಮ್ಮ ಶಿವ ಸರು ಏನೋ ಒಂದು ಕಾಮೆಂಟ್ ಮಾಡ್ತಾನೆ ಇರೋರು, ಏನೋ ಒಂದು ಮಾಡ್ತಿರ್ಬೇಕಾದ್ರೆ. ಸೊ ಎಲ್ಲ ಮಜಾ ಆಗಿರ್ತಾಯಿತ್ತು ಇವ್ರದ್ದು ಮತ್ತು ಡೈರೆಕ್ಟರ್ ಬ್ಯಾಂಟರು. ಸೊ ಪ್ರತಿಯೊಂದು ಮೆಮೊರಿ ಇವಾಗ ನೀವು ಕೇಳಿದಾಗ ನನಗೆ ಹಾಗೆ ವಿಜುವಲ್ ಆಗಿ ಹೋಗ್ತಾ ಇದೆ, ಏನೇನೇನೇನು ಶೂಟ್ ಮಾಡಿದ್ವಿ, ಹೆಂಗೆ ಬರ್ತಾಯಿತ್ತು ಅಂತ. ಇಟ್ ವಾಸ್ ಫನ್ ಶೂಟಿಂಗ್. ಎಸ್, ಅದು ಮೋಸ್ಟ್ಲಿ ಅವರು ರಿಯಲ್ ಲೈಫಲ್ಲೂ ಕೂಡ ಅಷ್ಟು ರೊಮ್ಯಾಂಟಿಕ್ ಆಗಿಲ್ಲ ಅನ್ಸುತ್ತೆ. ಹೆಂಡ್ತಿನ ಕೇಳ್ಬೇಕು ಈಗ ನಾವು. ನೀವೇ ಕೇಳ್ಬಿಟ್ಟಿಲ್ಲ. ಕೇಳ್ತೀನಿ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ. ಥ್ಯಾಂಕ್ ಯು. ಕ್ರೆಡಿಟ್ ಹೋಗ್ಬೇಕಾದ್ರೆ ಇವರಿಗೆ ಸರ್, ಅಂದರೆ ಕೆಮಿಸ್ಟ್ರಿ ಕಾಣೋದಕ್ಕೆ ಕಾರಣ ಇವರೇ. ಇವ್ರು ಬಂದು ಬಹುಶಃ ಅವಾಗ ಇನಿಷಿಯೇಟಿವ್ ತೊಗೊಂಡು ಮಾತಾಡಲಿಲ್ಲ ಅಂದಿದ್ರೆ ಅದು ಕಾಣಿಸ್ತಾ ಇರಲಿಲ್ಲ. ಸೊ ನಾನು ಯಾವಾಗಲೂ ಹೇಳೋದನ್ನೇ, ಅದಕ್ಕೆ ನಾನು ಇವ್ರು ತುಂಬ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಆ್ಯಂಡ್ ಒಂದು ಸೀನು ಅಲ್ಲಿ ಅಡುಗೆ ಮನೆಯಲ್ಲಿ ನಿಂತಿರ್ತೀವಿ, ಅವರೆಲ್ಲ ಬರ್ತಾರಲ್ಲ, ಸಾಂಗಲ್ಲಿ ಬರುತ್ತಲ್ಲ, ನಾವು ಹಣೆ ಮುತ್ಕೊಡ್ತಾ ಇರ್ತೀನಿ, ಇನ್ನೊಬ್ರು ಬರ್ತಾರೆ ಬಿಡ್ತೀವಲ್ಲ, ಫಸ್ಟು ಮಾಡಿದ್ವಿ. ಆ ಫಸ್ಟ್ ಶಾರ್ಟಲ್ಲಿ ನಾನು ಹಿಂಗೆ ಇಟ್ಕೊಂಡಿದ್ದೆ, ಹಂಗೆ ಅಂದರೆ ತುಂಬ ಕೆಟ್ಟದಾಗಿತ್ತು ಅದು. ಹಿಂಗೆ ಇಟ್ಕೊಂಡು ಇವ್ರು ಮುಟ್ಟಬಾರ್ದು ಅನ್ನೋ ಥರದಲ್ಲಿ ಇಟ್ಕೊಂಡಿದ್ದೆ. ಆ ಶಾರ್ಟ್ ಆಯಿತು. ಆಮೇಲೆ ಶಿವ ಸರ್ ಕರೆದ್ರು, ನಮ್ಮ ಡಿ ಕರೆದ್ರು, ಸರ್ ಬನ್ನಿ ಸರ್ ನಾನು ನೋಡಿ ಸರ್ ಅಂತ ತೋರಿಸು, ಏನಿಸ್ತು ಸರ್, ತುಂಬ ಡಬ್ಬ ಥರ ಇದೆ ಸರ್ ಅಂತಂದ್ರು. ನನಗೆ ಓಕೆ, ಇದು ರಿಯಾಕ್ಷನ್ ನೀಟಾಗಿ ಮಾಡೋಣ ಅಂದ್ಕೊಂಡು ಆಮೇಲೆ ಇವ್ರು ಬಂದು ನೋಡಿದ್ರು, ಆಮೇಲೆ ಮಾತಾಡಿಕೊಂಡು ಅದು ನೀಟಾಗಿ ಚೆನ್ನಾಗಿ ಬಂತು ಸರ್. ಚಿತ್ರ ಅವರೇ, ಇವರು ಡೈರೆಕ್ಟರ್ ಒಂದು ಸಾಂಗ್ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಲ್ಮೋಸ್ಟ್ ಮುಗಿಸಿದ್ದಾರೆ. ಅದು ಬಿಟ್ಟು ಸಿನಿಮಾದಲ್ಲಿ ಏನಿದೆ ನಿಮ್ಮ ಪಾತ್ರ? ಅದು ಬಿಟ್ಟು ಸಿನಿಮಾದಲ್ಲಿ ತುಂಬ ಇದೆ. ಇದರಲ್ಲಿ ನಾವು ಸುಮ್ಮನೆ ನಿಮಗೆ ಟೀಸ್ ಮಾಡಕ್ಕೆ ಇದನ್ನು ತೋರಿಸಿರೋದು. ಬಟ್ ಕಾಂಪ್ಲೆಕ್ಸಿಟೀಸ್ ಆಫ್ ರಿಲೇಷನ್ಶಿಪ್ಸ್ ಇದೆಯಲ್ಲ, ಅದು ಯಾರೇ ಆಗಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇಲ್ಲ ಯಾವುದೋ ಒಂದು ಗ್ಯಾಂಗ್. ಇಲ್ಲಿ 2 ಹುಲಿ ವೇಷದ ತಂಡಗಳಿರುತ್ತೆ ಊರಲ್ಲಿ. ಸೊ ಅವ್ರ ಮಧ್ಯೆ ಇರುವಂಥ ಒಂದು ರಿಫ್ಟ್ ಇರ್ಬೋದು, ಇಲ್ಲ ಅವ್ರ ಫ್ರೆಂಡ್ಶಿಪ್ಸ್ ಇರ್ಬೋದು, ಇಲ್ಲ ಬ್ಯಾಕ್ ಸ್ಟ್ಯಾಬಿಂಗ್ ಇರ್ಬೋದು, ಇಲ್ಲ ಲವ್ ಸ್ಟೋರಿ ಇರ್ಬೋದು, ಆ್ಯಂಡ್ ಹುಚ್ಚತನ, ಒಂದು ಯಂಗ್ ಹುಡುಗಿದ ಹುಚ್ಚತನ ಇರ್ಬೋದು, ಎಲ್ಲವೂ ಇದೆ. ಆ್ಯಂಡ್ ಅದೆಲ್ಲನೂ ಸೇರಿಸಿ ಆ ಡ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ ದಿ ಎಂಡ್ ಆಫ್ ದ ಸಿನಿಮಾ ಬಂದಾಗ ಹೇಗೆ ನಿಮಗೆ ಸೀಟ್ ತುದಿಯಲ್ಲಿ ಕೂರಿಸಿ ಇದೇ ಎಂಡಿಂಗು ಅಂತ ನೀವು ಗೆಸ್ ಮಾಡಿದ್ಮೇಲೆ ಅದೆಲ್ಲ ಎಂಡಿಂಗು ಇನ್ನೊಂದಿದೆ ಅಂತ ತೋರಿಸೋದು ನಮ್ಮ ಸಿನಿಮಾದಲ್ಲಿದೆ. ಆ ಟ್ವಿಸ್ಟ್ ಇದೆ, ಆ ಒಂದು ಸ್ಪೆಷಾಲಿಟಿ ನಮ್ಮ ಸಿನಿಮಾದಲ್ಲಿ ನಾವು ಕೊಡ್ತಿದ್ದೀವಿ ಅಂತ ಐ ಥಿಂಕ್ ಆಗಿದ್ದ ಇಲ್ಲಿ. ಆಮೇಲೆ ಟ್ರೈಲರ್ ಲಾಸ್ಟಿಗೆ ನಾವು ಚೇತುವಿನ ಕಥೆ ಹೇಳ್ತೀವಿ ಅಂತ ಹೇಳ್ತಾರೆ. ಆಸ್ ಎ ಲೀಡ್ ಆಗಿ ನಿಮಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ? ಕರೆಕ್ಟ್. ಅಂದ್ರೆ ಅದು ಚೇತು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕತೆ ಹೋದಾಗ ಅದು ಚೇತುವಿನ ಕತೆ ಆಗುತ್ತೆ. ಬಟ್ ಇವಾಗ ನಾನು ಆಕ್ಟ್ ಮಾಡ್ತಿರ್ಬೇಕಾದ್ರೆ ನಾನು ದೀಕ್ಷಳ ಕತೆ ಅನ್ಕೊಂಡೇ ಮಾಡ್ತಾ ಇರ್ತೀನಿ. ಸೊ ಈ ನರೇಶನ್ ಡೈರೆಕ್ಟರ್ದು ಯಾವುದೇ ರೀತಿಯಲ್ಲಾದ್ರೂ ಪ್ರತಿಯೊಂದು ಪಾತ್ರ, ಇವಾಗ ಇನ್ನೊಂದು ಯಾವುದೋ ಪುಟ್ಟ ಪಾತ್ರ ಬಂದ್ರೆ, ಇವಾಗ ಚೇತು ಅಮ್ಮನ ಕ್ಯಾರೆಕ್ಟರ್ ಅನ್ಕೊಳ್ಳೋಣ, ಅವ್ರ ಸ್ಟೋರಿಯಲ್ಲಿ ಅವರೇ ಹೀರೋ. ಸೊ ಅವ್ರಿಗೆ ಅಂತ ಒಂದು ಕತೆ ಮಾಡಿದ್ರೆ ಅವ್ರ ಫಿಲ್ಮ್ ಪೂರ್ತಿ ಅವರೇ ಇರ್ತಾರೆ. ಸೊ ನಾವು ಯಾವ ಕತೆ, ಓಕೆ, ಒಬ್ಬರನ್ನ ಪಾಯಿಂಟ್ ಆಫ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಟ್ಟು ಎಲ್ಲವನ್ನೂ ಅದ್ರ ಸುತ್ತ ಎಣಿಬೇಕಾದಾಗ ಯಾವುದು ಸರಿ ಅಂತ ಅನ್ನಿಸಿದಾಗ ಚೇತು ಅಲ್ಲಿದ್ರೆ ಎಲ್ಲ ಕತೆಗಳನ್ನು ಅಲ್ಲಿ ಮಧ್ಯದಲ್ಲಿ ತಂದು ನಿಲ್ಲಿಸ್ಬೋದು ಅನ್ನೋದು ಒಂದು ಇರುತ್ತೆ. ನಾನು ಕತೆ ಕೇಳುವಾಗ್ಲೂ ಪ್ರತಿಯೊಂದು ಸಿನಿಮಾದಲ್ಲೂ ಹಾಗೆ ಯೋಚನೆ ಮಾಡೋದು ಕೂಡ. ಅದರಲ್ಲಿ ಯಾರು ಲೀಡು, ಯಾರಿಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಸಿಗತ್ತೆ, ಇಲ್ಲ ಎಷ್ಟು ನಿಮಿಷ ಬರ್ತೀನಿ ಅನ್ನೋದಕ್ಕಿಂತ ಮೊದಲನೇ 2 minutes ಅಲ್ಲಿ ಒಂದು ಪಾತ್ರ ಸತ್ತೋಯ್ತು, ಬಟ್ ಇಡೀ ಸಿನಿಮಾದಲ್ಲಿ ಆ ಪಾತ್ರದ ಇಂಪ್ಯಾಕ್ಟ್ ಇದೆ ಅಂದರೆ ನಾನು ಖಂಡಿತವಾಗ್ಲೂ ಆ ಸಿನಿಮಾ ತಗೊಳ್ತೀನಿ. ಸೊ ಹಂಗೆ ತೊಗೊಂಡು ಹೋಗ್ತದ್ದು. ಸೊ ಅದು ನನಗೇನು ಅನ್ಸಲ್ಲ. ನನಗೆ ಐ ಥಿಂಕ್ ಕಥೆ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಯಾರು ಅದ್ರ ಮುಖ್ಯ ಭೂಮಿಕೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಕಥೆಯಲ್ಲಿ ಹೇಗೆ ಅದು ಕನೆಕ್ಟ್ ಆಗ್ತಿದೆ ಜನಕ್ಕೆ, ಆ್ಯಂಡ್ ಹೆಂಗೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅನ್ನೋದು. ಸೊ ಅದು ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿದೆ. ಸೊ ಐ ವಾಸ್ ವೆರಿ ಹ್ಯಾಪಿ ಟೇಕಿಂಗ್ ದಿ ಸಿನಿಮಾ. ಬಹುಶಃ ಎಲ್ಲರೂ ಸುಮಾರು ವಿಚಾರಗಳನ್ನ ಆಗಲೇ ಹೇಳಿದ್ದಾರೆ. ಆ್ಯಂಡ್ ಇನ್ನೇನು ರಿಲೀಸ್ ಡೇಟು ಅನೌನ್ಸ್ ಮಾಡಿದ್ದೀವಿ, ಬರ್ತೀವಿ ಕೂಡ. ಸೊ ಇನ್ನೇನೋ ಕ್ವೆಶನ್ಸ್ ಇದೆ ಕೇಳಿ. ಥಿಯೇಟರ್ ಲಿಸ್ಟಿಂಗ್ ಆಗಿದೆ. ಬಹುಶಃ ನಮಗೆ 1 ವಾರ ಇದ್ದಂಗೆ ಫೈನಲ್ ಲಿಸ್ಟ್ ಸಿಗೋದು. ಬಟ್ ಈಗಾಗಲೇ ನಾವು ಪ್ರಮುಖ ಸಿಟಿಗಳಲ್ಲಿ ಮೇನ್ ಥಿಯೇಟರ್ಸ್ನೆಲ್ಲ ಲಾಕ್ ಮಾಡಿದ್ದೀವಿ. ಆ್ಯಂಡ್ ಎಷ್ಟು ಸ್ಕ್ರೀನ್ಸ್ ಬೇಕು ಅನ್ನೋದೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಹಾಗಾಗಿ ಎಕ್ಸಾಕ್ಟ್ ಆ ಕ್ಯಾಲ್ಕುಲೇಷನ್ಸ್ ಅಂತ ಏನು ಮಾಡಿಲ್ಲ ಸರ್. ನಾವೇನು ಮಾಡಿದ್ದೀವಿ, ನಮ್ಮದು ಎಲ್ಲೆಲ್ಲಿ ರೀಚ್ ಆಗುತ್ತೆ ಅನ್ನೋದು ಒಂದು ಐಡಿಯಾ, ಫೇರ್ ಐಡಿಯಾ ಅದ. ಈಗಾಗಲೇ ಕೆಲವೊಂದು ಸಿಟೀಸಲ್ಲಿ ನಾವೊಂದು ಅಷ್ಟು ಜನ ಹತ್ರ ಮಾತಾಡಿದಾಗ ಅವ್ರ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡ್ಕೊಂಡು ಅಲ್ಲಿನ ಥಿಯೇಟರ್ಸ್ ಯಾವ್ದಾದ್ರು ನಮಗೆ ವರ್ಕ್ ಆಗುತ್ತೆ, ಕನ್ನಡ ಸೆಂಟರ್ಸು ಅಂಥದ್ದನ್ನೆಲ್ಲ ನಾವು ಮ್ಯಾಪ್ ಮಾಡಿ ಇಟ್ಟಿದ್ದೀವಿ. ಸೊ ಇನ್ನೊಂದು ವಾರ ಇದ್ದಂಗೆ ಇದನ್ನೆಲ್ಲ ನಾವು ಕ್ಲೋಸ್ ಮಾಡ್ಕೊತೀವಿ. ಸಿಂಗಲ್ ಪ್ಲಸ್ ಮಲ್ಟಿಪ್ಲೆಕ್ಸ್, ಸಿಂಗಲ್ಲು ಮಲ್ಟಿಪ್ಲೆಕ್ಸ್ 2 ಬರುತ್ತೆ. ಸ್ಯಾಟಲೈಟು OTT ಮಾತುಕತೆ ಆಗಿದೆ. ಸೊ ಕ್ಲೋಸರ್ಸ್ ಇನ್ನೂ ನಾವು ಯಾವುದೂ ಮಾಡಿಲ್ಲ, ಬಿಕಾಸ್ ಎಲ್ಲ ಹಂಗೆ ನಂಬರ್ಸಲ್ಲಿ ಡಿಸ್ಕಷನ್ಸ್ ಅದೇ ಇದೆ. ಸೊ ಕೆಲವೊಬ್ಬರು ರಿಲೀಸ್ ಆದಮೇಲೆ ಮಾತಾಡೋಣ ಅಂತ, ಕೆಲವೊಬ್ಬರು ಮಾತಾಡ್ತೀವಿ ಅಂತ. ಸೊ
ವಿಲ್ ಕ್ಲೋಸ್ ಇಟ್. ಬೇರೆ ಲ್ಯಾಂಗ್ವೇಜ್ಗೆ ಡಿಸ್ಕಷನ್ ಇದೆ, 2 ಲ್ಯಾಂಗ್ವೇಜ್ಗೆ ಆಗಲೇ ಮಾತಾಡಿದ್ವಿ. ಬಟ್ ಎಲ್ಲ ಇಲ್ಲಿ ರಿಲೀಸ್ ಆಗಿ 1 ವಾರ ಆದಮೇಲೆ ಅಲ್ಲಿ ರಿಲೀಸ್ ಆಗುವಂಥ ಪ್ಲ್ಯಾನ್ಸ್ ಇರೋದು. ಸೊ ಹಾಗಾಗಿ ಡಬ್ಬಿಂಗ್ ಎಲ್ಲ ಆಲ್ಮೋಸ್ಟ್ ಪ್ರೊಡಕ್ಷನ್ ಅವ್ರು ಅವರೇ, ಸಾರಿ ಡಿಸ್ಟ್ರಿಬ್ಯೂಟರ್ಸೇ ತೊಗೊಂಡಿದ್ರೆ ಅವರೇ ತೊಗೋತಾರೆ, ಇಲ್ಲ ಅಂದರೆ ನಾವು ಮಾಡಿ ಕೊಡ್ತೀವಿ. ಸೊ 2ಕ್ಕೂ ರೆಡಿ ಇದ್ದೀವಿ. ಸೊ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅಲ್ಲಿ ಶುರು ಆಗುತ್ತೆ. ಕೇಳಬಾರ್ದು ಸರ್, ಬಜೆಟ್ಸ್ ಮಾತ್ರ ಕೇಳಲೇಬಾರ್ದು, ನಿಮಗೆ ತಲೆ ದಿನಕ್ಕೆ. ಸೊ ಇದು ಹೆಚ್ಚಿಗೆ ಏನೂ ಖರ್ಚು ಮಾಡಿಲ್ಲ, ಎಷ್ಟು ಬೇಕೋ ಅಷ್ಟು ನೀಟಾಗಿ ಖರ್ಚು ಮಾಡಿದ್ದೀವಿ ಅಷ್ಟೇ. ಸರ್ ಇಲ್ಲಿ 2 ವಿಚಾರ ಇದೆ ಸರ್. ಒಂದು, ಜನ ಸಿನಿಮಾಗೆ ಬರ್ತಿಲ್ಲ ಅನ್ನೋದು, ಆಯಿತಾ? ಅದಕ್ಕೆ ಎಷ್ಟೊಂದು ರೀಸನ್ಸ್ ಇದೆ, ಆಯಿತಾ? ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಹೇಳಬೇಕು ಅಂದರೆ ಕಂಟೆಂಟ್ನ ಫಸ್ಟ್ ನೋಡಬೇಕು ಜನ. ಕಂಟೆಂಟ್ನ ನೋಡಬೇಕಂದ್ರೆ ನಾನು ಕಂಟೆಂಟ್ನ ಜನಕ್ಕೆ ಕಳಿಸಿರ್ಬೇಕು ಮುಂಚೆ. ಸೊ ಇಲ್ಲಾಗಿದ್ದು ಗೊಂದಲಗಳು ಅದೇ. ನಮಗೆ ಲಾಸ್ಟ್ ಟೈಮ್ ಅಷ್ಟು ಗ್ಯಾಪ್ ಸಿಗಲೇ ಇಲ್ಲ, ತುಂಬ ರಶಲ್ಲಿ ನಾವು ಡೇಟ್ ಫಿಕ್ಸ್ ಮಾಡಿದ್ವಿ. ಮುಂದೆ ಹೋದರೆ ಥಿಯೇಟರ್ ಸಿಗೋಲ್ಲ, ದೊಡ್ಡ ಸಿನಿಮಾ ಇದೆ, ಅದಿದೆ ಇದಿದೆ ಅಂದ್ಕೊಂಡು. ಸೊ ಆ ರಶಲ್ಲಿ ಬರಬೇಕಾದ್ರೆ ನಮಗೆ ಹೊರಟಿದ್ದು, ಹೌದು ನಾನು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಂತ, ಈ ಸಿನಿಮಾ ಯಾಕೆ ನಾನು ನೋಡಬೇಕು ಥಿಯೇಟ್ರಿಗೆ ಅಂತ ಅವ್ರಿಗೆ ಅರ್ಥನೇ ಆಗಿಲ್ಲ. ಸೊ ಅದನ್ನು ಅರ್ಥ ಮಾಡಿಸ್ಬೇಕು ಅಂತಲೇ ನಾವು ಟೈಮ್ ತೊಗೊಂಡು ಮುಂದಕ್ಕೆ ಬಂದದ್ದು. ಸೊ ಈಗ ಆ ನಿಟ್ಟಲ್ಲೇ ನಾವೊಂದು ಕಂಪ್ಲೀಟ್ ರೋಡ್ ಮ್ಯಾಪ್ ಹಾಕಿ ಜನರ ಹತ್ರ ಹೋಗಿ ಈ ಕಂಟೆಂಟ್ನ ನೀವು ಯಾಕೆ ನೋಡಬೇಕು ಅನ್ನೋದನ್ನು ಪ್ರಶ್ನಿಸ್ತಾ ಇದ್ದೀವಿ. ಸೊ ಅಲ್ಲಿಂದ ಬರ್ತಾರೆ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಮುಖ್ಯವಾಗಿ ಅದೊಂದಕ್ಕೋಸ್ಕರ ನಾವು ಮುಂದಕ್ಕೆ ಬಂದು ಅಷ್ಟೇ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ, ಫೈನಲಿ ಇದೇ ತಿಂಗಳು 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿರೋದು. ಶಿವಸೇನಾ ಅಂತ ಸಿನಿಮಾಟೋಗ್ರಫರ್, ಕ್ವಾಲಿಟಿ ಸೈಡ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇವ್ರ ಹೆಸರು ಶಿವಸೇನಾ ಅಂತ. ಸಲಗ, ಭೀಮಾ, ಸಿಟಿ ಲೈಟ್ಸ್ ಅದೆಲ್ಲರ ಸಿನಿಮಾಟೋಗ್ರಫರ್ ಇವರೇ. ಎಲ್ಲ ಹಿಟ್ ಸಿನಿಮಾಗಳನ್ನ ಕೊಟ್ಟಿರೋದು ಅವರೆಲ್ಲ. ಸ್ವಲ್ಪ ನಮ್ಮ ಸಿನಿಮಾಗೂ ಆಗಿ ನಮ್ಮ ಸಿನಿಮಾನು ಹಿಟ್ ಆಗಲಿ ಅಂತ. ಸೊ ಶಿವಸೇನಾ ಅವರು ಸಿನಿಮಾಟೋಗ್ರಫರ್. ನನ್ನ ಫೇವ್ರೆಟ್ DOP ಅವರು. ಒಂದು ಸಿನಿಮಾ ಮಾಡೋದಕ್ಕೆ ಒಬ್ಬ ಹೀರೋಯಿನ್ ಎಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಡೈರೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಟೆಕ್ನಿಕಲ್ ಟೀಮ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಅದನ್ನು ನಾನು ಕಲ್ತಿದ್ದು ಶಿವು ಸೆಟ್ಸಲ್ಲಿ ಇರಬೇಕಾದ್ರೆ. ಯಾಕೆಂದರೆ ನಾವು ಒಂದು ಕಡೆ ಕಡಿಮೆ ಬಜೆಟ್ಸಲ್ಲಿ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀವಿ, ಯಾವ ಇದು ಯೂಸ್ ಮಾಡ್ತೀವಿ ಅನ್ನೋದಕ್ಕಿಂತ ಪ್ರತಿಯೊಂದು ಶಾರ್ಟನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೆಂಗೆ ಮಾಡಬಹುದು, ಯಾವುದನ್ನ ಯಾವ ಆ್ಯಂಗಲಲ್ಲಿ ತೊಗೊಂಡ್ರೆ ಅಥವಾ ಯಾವ ಲೈಟಿಂಗಲ್ಲಿ ತೊಗೊಂಡ್ರೆ ಪ್ರತಿಯೊಂದನ್ನು ಸಂಜೆ ಆದರೆ ಡಿಸ್ಕಸ್ ಮಾಡಿ ಲೊಕೇಶನ್ಸ್ನ ಲಾಕ್ ಮಾಡಿ ಅದಾದಮೇಲೆ ಹೋಗಿ ಬೆಳಗ್ಗೆನೆ ಒಂದು ಸೆಟ್ ಮಾಡಿ ಕೊಡ್ತಾ ಇದ್ದಂಥವ್ರು ನಮ್ಮ DOP. ಸೊ ಇವರಿಬ್ಬರು ಇಲ್ಲ ಅಂದಿದ್ರೆ ಈ ಸಿನಿಮಾ ಇಷ್ಟು ಗ್ರ್ಯಾಂಡಿಯರಾಗಿ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಕಾರಣ ಇವರಿಬ್ಬರು. ಐ ಆಮ್ ವೆರಿ ಥ್ಯಾಂಕ್ಫುಲ್. ಎಲ್ಲ ನಮ್ಮ ಪ್ರೊಡ್ಯೂಸರ್ ಸರ್ ತಿಳಿಸಿದ್ರು. ಇಲ್ಲ, ಒಂದು ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗವಾಗಿದ್ದು, ಕೆಲಸ ಮಾಡಿದ್ದು. ಆ ಜಾಗದ ವೈಭವನ ತುಂಬ ಚೆನ್ನಾಗಿ ಚಿತ್ರೀಕರಿಸಲಾಗಿದೆ ಈ ಸಿನಿಮಾದಲ್ಲಿ. ಖುಷಿ ಇದೆ. ಫೈನಲಿ ಈ ಇದ್ದಿದ್ದ ಸಮಯದಲ್ಲಿ ಕ್ವಾಲಿಟಿಗೋಸ್ಕರ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ ಟೀಮ್ ಕಡೆಯಿಂದ. ಸತತವಾಗಿ ಒಂದು 70 days ಶೂಟ್ ಮಾಡಿದ್ದೀವಿ ಸರ್. ಚೆನ್ನಾಗಿ ನಗ್ನಗ್ತಾನೆ ಇರ್ತಿದ್ವಿ ಸರ್ ಪ್ರತಿ ಸಲ. ಹೌದು, ಅಂದರೆ ಕ್ಯಾಮ್ರಾಮನ್ ಅಂದರೆ ತುಂಬ ಸೀರಿಯಸ್ ಆಗಿರ್ತಾರೆ ಹಿಂದೆಗಡೆ ಅನ್ನೋದೊಂದು ಇರುತ್ತಲ್ಲ ಸರ್. ನಾವು ಮುಂದೆಗಡೆ ಸೀರಿಯಸ್ ಇಲ್ಲ ಅಂತ ತೋರಿಸ್ಕೊಟ್ವಿ ಅಷ್ಟೇ, ನಗ್ನಗ್ತಾ ಇರ್ತೀವಿ ಎಲ್ಲರೊಟ್ಟಿಗೆ ಅಂತ. ಸರ್ ಈ ಸಿನಿಮಾದಲ್ಲಿ ಮೊದಲು ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿತ್ತು. ನಾನು ಕೇಳಿದಾಗ ತುಂಬ ಖುಷಿ ಆಯಿತು. ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು, ಅದು ನನಸಾಗಿದೆ. ಮತ್ತು ಆ ಜಾಗ, ಆ ಪ್ರತಿ ಸಲ ಜಾಗ ಅದರದ್ದೇ ಆದಂಥ ಒಂದು ರಿಯಾಕ್ಷನ್ಸ್ ಕೊಡ್ತಾ ಇರುತ್ತೆ. ಅದು ನನಗೆ ಹೊಸ್ದಾಗಿ ಅಂತ ಶುರುವಾಯಿತು. ಅದನ್ನು ಫ್ರೇಮಿಂಗ್ ಮಾಡಿದ್ದು ತುಂಬ ಚಾಲೆಂಜಸ್, ತುಂಬ ಸಮಯ ಸ್ಪೆಂಡ್ ಮಾಡಿದ್ವಿ. ಈ ಟೈಮಲ್ಲೇ ಶೂಟ್ ಮಾಡಬೇಕು ಅನ್ನೋದು ಡೈರೆಕ್ಟರ್ ಕಡೆಯಿಂದ, ಟೀಮ್ ಕಡೆಯಿಂದ ಡಿಸ್ಕಸ್ ಆಗಿ ಪ್ರತಿಯೊಂದು ಹಂತದಲ್ಲೂ ವೆಯ್ಟ್ ಮಾಡಿ ಶಾರ್ಟ್ಸ್ನ ಟೇಕಿಂಗ್ ತೊಗೊಂಡಿದ್ದೀವಿ. ನೀವು ಆಲ್ರೆಡಿ ದೊಡ್ಡ ಬಿಗ್ ಹಿಟ್ ಕೊಟ್ಟಿದ್ದೀರಾ. ಈ ಕರಾವಳಿ ಕಂಟೆಂಟ್ ಜೊತೆ ಕೆಲಸ ಮಾಡೋದು ಡಿಫ್ರೆನ್ಸ್ ಏನಿತ್ತು ಅಂತ, ಬೇರೆ ಕಂಟೆಂಟ್ಗೂ ಈ ಕಂಟೆಂಟ್ ಜೊತೆ ಕೆಲಸ ಮಾಡೋದು? ಸರ್ ತುಂಬ ಡಿಫ್ರೆನ್ಸ್ ಇದೆ ಸರ್. ನನಗೆ ಮೊದಲು ಅದು ತುಂಬ ಎಕ್ಸೈಟ್ ಆಗೋ ವಿಚಾರ ಏನು ಅಂದರೆ, ಕತೆ ಮುಖಾಂತರ ಆ ಜಾಗನ ಎಕ್ಸ್ಟಾಬ್ಲಿಷ್ಮೆಂಟ್ ಮಾಡೋದೇ ತುಂಬ ಹೊಸದಾಗಿತ್ತು. ಮತ್ತು ಆ ಪಾತ್ರಗಳ ಬಿಹೇವಿಯರ್ ತುಂಬ ಹೊಸದಾಗಿ, ಮತ್ತು ಆ ಭಾಷೆ, ಆ ಜಾಗ, ಆ ಜನ,
ಅದನ್ನು ಫ್ರೇಮಿಂಗ್ ಮಾಡೋದೇ ನನಗೆ ಪ್ರತಿ ಸಲ ವಸ್ತು. ಒಬ್ಬ ಸಿನಿಮಾಟೋಗ್ರಾಫರ್ಗೆ ಜಾಗನೇ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕತೆ ಕೇಳ್ತಾ ಅದರಲ್ಲಿ ಎಷ್ಟು ಚೆನ್ನಾಗಿ ನಾವು ಫ್ರೇಮಿಂಗ್ ಮಾಡ್ತೀವಿ ಅಂತ. ಇದರಿಂದ ಇವಾಗ ಮಲಯಾಳಮಲ್ಲಿ ಒಂದಿಷ್ಟು ಡಿ.ಒ.ಪಿಗಳು ಅವ್ರ ಜಾಗನ ಚೆನ್ನಾಗಿ ತುಂಬ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ನಾವು ನಮ್ಮ ಜಾಗನ ಆ ಟೈಮಲ್ಲಿ ಸರಿ ಹಿಡಿಬೇಕಲ್ಲ ಸರ್, ಅದೊಂದು ತುಂಬ ಹೊಸ ವಿಷಯ ಅದು ನನಗೆ. ಥ್ಯಾಂಕ್ ಯು ಸರ್. ಎಸ್, ನಮ್ಮ ಫೈಟ್ ಮಾಸ್ಟರು ಅರ್ಜುನ್ ಮಾಸ್ಟರು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂತಾರ ಅಂತ ಒಂದು ಕಾಂತಾರ ಚಾಪ್ಟರ್ 1 ಅಂತ ದೊಡ್ಡ ಬಿಗ್ ಹಿಟ್ಟನ್ನು ಕೊಟ್ಟಿದ್ದಾರೆ. ಸೂ ಫ್ರಮ್ ಸೋನ ಕೊನೆಯ ಫೈಟ್. ಸೊ ನಮ್ಮ ಸಿನಿಮಾಗೆ ಕೂಡ ಟೋಬಿ ಕೂಡ ಮಾಡಿದ್ದಾರೆ. ಸೊ ನಮ್ಮ ಸಿನಿಮಾದಲ್ಲಿ ಕೂಡ 3 ಫೈಟ್ ಇದೆ. 3 ಫೈಟನ್ನು ಅರ್ಜುನ್ ಮಾಸ್ಟ್ರೇ ಕಂಪೋಸ್ ಮಾಡಿದ್ದಾರೆ. 3 ಫೈಟ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಅವರು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ರಾಜ್ ಅಂತ, ಆ್ಯಕ್ಷನ್ ಕೋರಿಯೋಗ್ರಾಫರ್. ಸ್ಟ್ರೈಟ್ ಆಗಿ ಈ ಆ್ಯಕ್ಷನ್ಸು ಈ ಸಿನಿಮಾದಲ್ಲಿ ಯಾವುದೇ ಥರ ಗಿಮಿಕ್ ಆ್ಯಕ್ಷನ್ ಇಲ್ದಿರ, ಸೊ ತುಂಬ ಮ್ಯಾಕ್ಸಿಮಮ್ ರಿಯಲಿಸ್ಟಿಕ್ ಅಪ್ರೋಚ್ ಇದೆ ಇದರಲ್ಲಿರೋ ಆ್ಯಕ್ಷನ್ಸ್ಗಳೆಲ್ಲ. ಡೈರೆಕ್ಟ್ ಹೇಳ್ದಂಗೆ 3 ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಬಟ್ ಅದೆಲ್ಲ ನಿಮ್ಗೆ ಸಪ್ರೇಟ್ ಆಗಿರೋಲ್ಲ. ಅದು ಸಿನಿಮಾಯಿಂದ ಹೊರಗಡೆ ತೆಗೆದು ಇಟ್ಟು ಇವಾಗ ಈ ರೀಸೆಂಟ್ ಟೈಮ್ನಲ್ಲೆಲ್ಲ ತುಂಬ ಸ್ಲೋ ಮೋಷನ್ ಇಟ್ಟು ನೀವು ಆ ಫೈಟ್ನ ತೆಗೆದ್ರು ಕತೆ ಓಡುತ್ತೆ ಸಿನಿಮಾ. ಆ ಥರ ಇಲ್ಲಿರ ಕತೆ ಜೊತೆನೇ ಆ ಫ್ಲೋ ಜೊತೆನೇ ಇರೋಂಥ ಆ್ಯಕ್ಷನ್ಸ್ಗಳು ಇದರಲ್ಲಿ ಮೂಡ್ ಬಂದಿದೆ. ಸೊ ಮತ್ತು ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದೀವಿ, ಯಾವುದೇ ಸ್ಲೋ ಮೋಷನ್ಸ್ ಆ ಥರ ಇಲ್ಲಿರ ತುಂಬ ಲೈವ್ ಅನಿಸುತ್ತೆ. ಇವಾಗ ಯಾವುದೇ ಒಂದು ಹೀರೋ ಫೈಟ್ ಮಾಡೋ ಥರ ಯಾವುದು ಇರಲ್ಲ. ನಾವು ನೀವು ಆ ಥರ ಎಮೋಷನ್ಸ್ನ ಫೇಸ್ ಮಾಡಿದಾಗ ಹೆಂಗೆ ರಿಯಾಕ್ಟ್ ಆಗ್ತೀವಿ, ಸೊ ಅದೇ ಥರದ ಕೊರಿಯೋಗ್ರಫಿ ಇದರಲ್ಲಿ ಟ್ರೈ ಮಾಡಿದ್ದೀವಿ. ಸಿನಿಮಾಟೋಗ್ರಫಿ ಶಿವಸೇನಾ ಸರ್ ಅದರಲ್ಲಿ ತುಂಬ ಸಪೋರ್ಟಿವ್ ಇದೆ. ಯಾಕಂದರೆ ಈ ಲೈವ್ ಲೊಕೇಶನ್ಸ್ಗಳಲ್ಲಿ ತುಂಬ ಟ್ರೈ ಮಾಡಿದ್ವಿ ಆ್ಯಕ್ಷನ್ಸ್ ಎಲ್ಲ, ಲೈಕ್ ಚೇಸಿಂಗ್ ಎಲ್ಲ. ಸೊ ಹೀರೋ ಮತ್ತು ಫೈಟರ್ಸ್ಗಳೆಲ್ಲ ಅವರೆಲ್ಲ ಏನು ಓಡಬೇಕು ಅದಕ್ಕಿಂತ ಮುಂದೆ ಇವ್ರು ಓಡಬೇಕು, ಬಿಕಾಸ್ ಅದು ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಯಾವುದನ್ನು ಸ್ಟಡಿ ಇಲ್ದಿರ ಎಲ್ಲನೂ ರನ್ನಿಂಗಲ್ಲಿ ತೆಗೆಯುವಂಥದ್ದು ಆ ಥರದ್ದೆಲ್ಲ ಆ್ಯಕ್ಷನ್ಸ್ಗಳು. ಸೊ ಆ ಥರ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಈವನ್ ಹೀರೋಗೆ ನಾನು ಹೇಳ್ದಂಗೆ ತುಂಬ ಕಮರ್ಷಿಯಲ್ ಆ್ಯಕ್ಷನ್ಸ್ ಇಲ್ಲದೆ ಇರೋದ್ರಿಂದ ಎಲ್ಲ ಲೈವ್ ಇತ್ತು. ಸೊ ಫೈಟರ್ಸ್ ಹೊಡೆಯೋದಾಗಲಿ ಓಡಿಸ್ಕೊಳೋದಾಗಲಿ, ಸೊ ಸ್ವಲ್ಪ ಅಂದರೆ ತುಂಬ ರಿಸ್ಕಿ ಇಲ್ದಿರ ಲೈವ್ ಇತ್ತು. ನಿಮಗೆ ಸಿನಿಮಾ ನೋಡಿದಾಗ ಅದು ಫೀಲ್ ಆಗುತ್ತೆ. ಸೊ ಇವಾಗ ನಾನು ಅದನ್ನು ನೋಡಿದ್ದೀನಿ, ಎಡಿಟ್ ಮಾಡಿರೋದ್ರಿಂದ ಆ ಫೀಲ್ ಇದೆ ನನಗೆ. ತುಂಬ ಲೈವ್ ಆಗಿ ಬಂದಿದೆ. ರೀಸೆಂಟ್ ಟೈಮ್ನಲ್ಲಿ ನಾನು ಮಾಡಿರೋ ಆ್ಯಕ್ಷನ್ಗಳಲ್ಲಿ ಸ್ವಲ್ಪ ಇದೊಂದು ಲೈವ್ ಫೀಲ್ ಕೊಡ್ತಾ ಇದೆ. ಸೊ ಆ ಥರ ಖುಷಿ ಇದೆ. ಮೂರು ಚೆನ್ನಾಗಿದೆ. ಚೇಸ್ ಅದೇ ನಾನು ಹೇಳ್ದಾಗೆ ಅದು ಒಂದು ಚೇಸ್ ಇದೆ ಒಂದು ರನ್ನಿಂಗಲ್ಲಿ. ಸೊ ಆ ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಎಲ್ಲೂ ನಾನು ಮ್ಯಾಕ್ಸಿಮಮ್ ಅದರಲ್ಲಿ ಕೊರಿಯೋಗ್ರಫಿ ಎಲ್ಲ ಎಮೋಷನ್ ಜೊತೆನೇ ಕನ್ವೆ ಮಾಡೋ ಥರ ಇತ್ತು. ಯಾವುದು ನಮಗೆ ಫೈಟು ಏನು ಕಿಕ್ ಮಾಡು ಪಂಚ್ ಮಾಡು ಆ ಥರದ್ದು ಇಲ್ದಿರ. ಸೊ ಅಲ್ಲಿ ನಾವು ಓಡಬೇಕಾದ್ರೆ ಅಲ್ಲಲ್ಲಿ ಏನು ಸಿಗುತ್ತೆ ಎಲಿಮೆಂಟ್ಸ್ಗಳು, ಎಕ್ವಿಪ್ಮೆಂಟ್ಸ್ ಏನು ಸಿಗುತ್ತೆ, ಸೊ ಅದನ್ನೆಲ್ಲ ಇಟ್ಕೊಂಡು ಕೊರಿಯೋಗ್ರಾಫ್ ಮಾಡಿದ್ವಿ. ಸೊ ಅದು ತುಂಬ ಖುಷಿ ಕೊಡ್ತದೆ ಆ್ಯಕ್ಷನ್. ಇಲ್ಲ ಆ ಥರ ಪ್ರೆಷರ್ ಏನು ಬಂದಿಲ್ಲ ಕತೆಗೆ, ಆದರೆ ಕತೆನಲ್ಲೇ ಇದ್ದಿದ್ದರಿಂದ ಸೊ ಆ ಫ್ಲೋನಲ್ಲೇ ಮಾಡ್ಕೊಂಡು ಬಂದಿದ್ವಿ. ವರದರಾಜ್ ಕಾಮತ್ ಅಂತ ನಮ್ಮ ಸಿನಿಮಾದ ಕಲಾ ನಿರ್ದೇಶಕರು. ಇದಕ್ಕಿಂತ ಮುಂಚೆ ಫೈರ್ ಫ್ಲೈ ಆಗಿರ್ಬೋದು ಅಥವಾ X&Y, ದಿಯಾ ಇಂಥ ಸಿನಿಮಾಗಳನ್ನು ಕೊಟ್ಟವರು. ಸೊ ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರ್ ಏನೋ ಮಾಡ್ಕೊಂಡು ಬಂದಿದ್ದೀವಿ. ಈಗ ಮುಂದರ್ಸ್ಕೊಂಡು ಹೋಗೋದು ಹೇಗೆ ಅಂತೇಳಿ ಯಾವ ಒಂದು ಸ್ಪೆಷಲ್ ಕೇಳಿದ್ರು ಏನು ಆಗಿದೆ ಏನು ಪ್ರಮೋಷನ್ ಅಂತೇಳಿ ಬಂದಾಗ ನಿಮ್ಮ ಎದುರುಗಡೆ ನಾವು ಕೂತ್ಕೊಂಡಿದ್ದೇವೆ, ನಮ್ಮ ಎದುರುಗಡೆ ನೀವು ಕೂತಿದ್ದೀರಾ, ಪ್ರಮೋಷನ್ ನಿಮ್ಮ ಕೈಯಲ್ಲಿದೆ. ಆದಷ್ಟು ಪ್ರಮೋಷನ್ ಮಾಡಿ ನಮ್ಮ ಈ ಪಿಕ್ಚರ್ನ ಗೆಲ್ಲಿಸ್ಕೊಡಿ. ಹಾಂ ಸೆಟ್ ಪಿಕ್ಚರ್ ಸೆಟ್ಟಲ್ಲೇ ಇದೆ ಸರ್. ಫುಲ್ ನೀವೇನು ನೋಡಿದ್ರೆ ಆ ದೇವಸ್ಥಾನ ಆಗಲಿ ಎಲ್ಲವೂ ಸೆಟ್. ಅದು ದೇವಸ್ಥಾನ ಆಗಿ ಪ್ರೊಸೆಷನ್ ಆಗಲಿ ಎಲ್ಲವೂ ಅದು ಆ್ಯಸ್ ಆಗಿ ರೀಕ್ರಿಯೇಟ್ ಮಾಡಿದಂಥದ್ದು. ಎಲ್ಲೂ ಹೋಗಿ ಯಾವುದೇ ಪ್ರೋಗ್ರಾಮ್ನಲ್ಲಿ ತಗೊಂಡು ಬಂದಂಥದ್ದು ಯಾವುದೂ ಇಲ್ಲ, ಎಲ್ಲ ರೀಕ್ರಿಯೇಷನ್. ಮುಲ್ಕಿ ಮಂಗಳೂರು ಹೆಜ್ಮಾಡಿ ಒಂದೊಂದೇ. ಶೆಟ್ರೆ, ಈಗ ಕರಾವಳಿಯ ಸೂಪರ್ ಸ್ಟಾರ್ ಸೆಟ್ರುಗಳ ಸಪೋರ್ಟ್ ಏನಿದೆಯಾ ಇದಕ್ಕೆ? ನಿಮಗೆ ಸಿಗುತ್ತೆ ಮಾತಾಡಿದ್ರೆ?
ಸದ್ಯಕ್ಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗಿಲ್ಲ. ಮೇ ಬಿ ಸಿನಿಮಾ ರಿಲೀಸ್ ಆದ ನಂತರ ಅವರಿಗೆ ತಲುಪಿ ಅವರೇನಾದರೂ ಸಪೋರ್ಟ್ ಮಾಡ್ಬೋದೇನೋ ಗೊತ್ತಿಲ್ಲ. ಸಪೋರ್ಟ್ ಮಾಡಲಿ ಅನ್ನೋದು ನಮ್ಮ ಆಶಯ ಅಷ್ಟೇ. ನಮ್ಮ ಆಶಯ ಕೂಡ ಸರ್. ಅಲ್ಲ, ಅವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ರು. ಇವಾಗ ಲೆಟ್ಸ್ ಸೇ ನಮ್ಮ ಅಪ್ಪನೇ ಸೂಪರ್ ಸ್ಟಾರ್ ಆಗಿದ್ರು, ನಾನು ಹೋಗಿ ಯಾವುದಕ್ಕೂ ಹಂಗೆ ಕೇಳಲ್ಲ. ಸೊ ಅವ್ರ ಪಾಪ ಅಂಥದ್ರಲ್ಲಿ ಅವರೆಲ್ಲ ನನ್ನ ಕೋ ಆಕ್ಟರ್ಸು. ಅವ್ರಿಗೆ ಮುಜುಗರ ತರುವಂಥ ಕೆಲಸ ನಾನು ಮಾಡಲ್ಲ. ಅಕಸ್ಮಾತ್ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಗಿ ಅದ್ರ ಬಗ್ಗೆ ಕೇಳಿದ್ರೆ ಖಂಡಿತವಾಗ್ಲೂ ಅವಾಗ ಶೇಮ್ಲೆಸ್ ಆಗಿ ಪ್ಲೀಸ್ ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದಾದರೆ ನಾನೇ ಕೇಳೋಕೆ ಹೋಗಲ್ಲ. ಅದು ಖಂಡಿತವಾಗ್ಲೂ ಮಾಡ್ತೀನಿ, ಆಬ್ವಿಯಸ್ಲಿ, ಆಫ್ಕೋರ್ಸ್ ಎಲ್ಲನೂ ಕರಿಬೇಕು. ಬಟ್ ಅದಕ್ಕೆ ನೀವು ಹೇಳ್ದಂಗೆ ಇಲ್ಲ ಈವೆಂಟಿಗೆ ಬನ್ನಿ ಅದು ಇದು ಅಂತ ಎಲ್ಲ ಅದು ಹೇಳೋದು ಸ್ವಲ್ಪ ಮುಜುಗರ ಆಗುತ್ತೆ. ಅವರೇ ಏನಾಗ್ತಾ ಇದೆ ಸಿನಿಮಾ ಬಗ್ಗೆ ಅಂದರೆ ಇದಾಗ್ತಾ ಇದೆ, ಈವೆಂಟಿಗೆ ಬರ್ತೀರಾ ಅಂತ ಅವಾಗ ಕೇಳ್ಬೋದು. ಇವಾಗ ಕೇಳ್ತೀನಿ, ಇವಾಗ ನೆಕ್ಸ್ಟ್ ಹೋದಾಗ ಶೋಕ್ ಕರಿಬೇಕು. ಎಸ್, ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಈ 20ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅದೇ ಪ್ರವೀಣ್ ಅವರು ಒಂದು ಕನ್ಕ್ಲೂಷನ್ ಕೊಡಬೇಕು.